ಈ ರೀತಿ ಶಿಶುಪಾಲನಲ್ಲಿ ಜೀವದ್ವಯಾವೇಶ ಇತ್ತು. ಒಂದು ಜೀವ ಕೃಷ್ಣನ ದೇಹದೊಳಗೆ ಸೇರಿತು, ಇನ್ನೊಂದು ಜೀವ ಅಂಧನ್ ತಮಸ್ಸಿಗೆ ಹೋಯಿತು. ಆದ್ರಿಂದ ಸಾಯುವಾಗ ಅವನು ಭಕ್ತಿ ಉಳ್ಳವನಾದ ಅಂತಂದ್ರೆ ಸಜ್ಜೀವನಿಗೆ ಭಕ್ತಿ ಬಂತು, ಆ ಜಯನಿಗೆ ಸದ್ಗತಿ ಆಯಿತು. ಸದ್ಗತಿ ಅಂದ್ರೆ ಪರಮಾತ್ಮನೊಳಗೆ ಪ್ರವೇಶನೇ ಮಾಡಿ. ಜಯ ಪ್ರವಿಶ್ಯ ಕೇಶವಂ ಪುನಶ್ಚ ಪಾರ್ಷದೋ ಭವತ್. ಆಗ ಕೃಷ್ಣನ ದೇಹದೊಳಗೆ ಸೇರಿದ. ಕೃಷ್ಣಾವತಾರ ಮುಗಿದಾಗ ಹೋಗಿ ಮತ್ತೆ ಅವನ ಲೋಕದಲ್ಲಿ ದ್ವಾರಪಾಲಕನೇ ಆಗಿದ್ನಂತೆ. ಈ ರೀತಿ ಶಿಶುಪಾಲನ ವಧೆ ಆಯಿತು. ಅನಂತರ ಮುಂದೆ ಯಾರ್ಯಾರಿಗೆ ಏನೇನು ಪೂಜೆ ಮಾಡಬೇಕು, ಮುಂದಿನ ಪೂಜೆ ಎಲ್ಲ ನಡೀತು. ಆ ಮುಂದಿನ ಪೂಜೆ ನಡೆದಾಗ ತಾರತಮ್ಯ ಪ್ರಕಾರನೇ ನಡೆದಿದೆ. ಮತ್ತೆ ಯಾರೂ ಕೂಡ ಅದರಲ್ಲಿ ಆಕ್ಷೇಪ ಮಾಡಲಿಲ್ಲ. ಮಾಡಿ ಏನಾಯ್ತು ಅಂತ ಅನ್ನೋದು ನೋಡಿಬಿಟ್ರು ಎಲ್ಲರೂ ಕೂಡ. ಶಿಶುಪಾಲ ಮಾಡಿದ್ದಕ್ಕೆ ಏನಾಯ್ತು ಅಂತ. ಮತ್ತೆ ಧರ್ಮರಾಜ ಮಾಡಿದ್ದನ್ನೆಲ್ಲ ಒಪ್ಪಿಕೊಂಡ್ರು. ಸಭಾ ಮರ್ಯಾದೆ, ಸಭಾ ಪೂಜೆ ಮಾಡಬೇಕಾದ್ದೆಲ್ಲ ಮಾಡಿ ಆಯ್ತು. ಆಮೇಲೆ ಸಭಾ ಪೂಜೆ ಆದ ಮೇಲೆ ಬಂದವರೆಲ್ಲ ಉಡುಗೊರೆ ಕೊಡೋ ಕಾರ್ಯಕ್ರಮ ಶುರು ಮಾಡಿ. ಈಗಾಗಲೇ ಹೋಗಿ ಬೇರೆ ಬೇರೆ ಕಡೆಯಿಂದ ತಂದಾಗಿತ್ತು. ಬಂದ ಮೇಲೆ ಮತ್ತೊಂದಿಷ್ಟು ಮಾಡಿದ್ರಂತ. ಬಂದಾಗ ಕೊಡೋದು ಬೇರೆ, ಅವ್ರು ಬಂದು ಕೊಡೋದು ಬೇರೆ, ಎರಡೆರಡು ಇರ್ತದಂತ. ಇವ್ರು ಕೇಳಲಿಕ್ಕೆ ಹೋದಾಗ ಕೊಟ್ಟದ್ದು ಬೇರೆ, ಅವರೇ ಯಜ್ಞಕ್ಕೆ ಬಂದಾಗ ಅವ್ರು ಪುನಃ ಕೊಟ್ರಂತ. ಬಂದವರೆಲ್ಲ ಒಬ್ಬೊಬ್ಬರಾಗಿ ನಾವು ಒಂದಿಷ್ಟು ಕಾಣಿಕೆ ತಂದಿದ್ದೀವಿ ರಾಜಸೂಯ ಯಾಗಕ್ಕೆ ಅಂತ ಕೊಡ್ಲಿಕ್ಕೆ ಬಂದ್ರು. ಅದನ್ನೆಲ್ಲ ಭದ್ರವಾಗಿ ತೆಗೆದಿಡಬೇಕಲ್ಲ. ಯಾರ್ಯಾರಿಗೆ ಏನೇನ್ ಕೆಲಸ ಕೊಡೋದು ಅಂತ ಒಂದು ವಿಚಾರನೂ ಶುರುವಾಯ್ತು ಆವಾಗ. ಆಗ ಕೃಷ್ಣ ಹೇಳಿದನಂತೆ, ಯಾರಿಗೇನು ಬೇಕಾದ್ರೂ ಕೊಡ್ರಿ, ಪಾಂಡವರಿಗೆ ಬಂದಿರೋ ಉಡುಗೊರೆಗಳನ್ನೆಲ್ಲ ತೆಗೆದಿಡೋ ಕೆಲಸ ದುರ್ಯೋಧನನ್ ಕೊಡ್ರಿ ಅಂತ. ಎಷ್ಟೆಷ್ಟು ಉಡುಗೊರೆ ಬರ್ತದೆ ಅದನ್ನೆಲ್ಲ ಬರೆದು ಇಟ್ಕೊಳ್ತಿರ್ತಾರೆ ಒಬ್ರು ಮದುವೆ ಗಿದುವೆಯಲ್ಲಿ. ಅದೆಲ್ಲ ಬರೆದು ಲೆಕ್ಕ ಇಡೋ ಕೆಲಸ ದುರ್ಯೋಧನನಿಗೆ ಕೊಡ್ರಿ. ಯಾರೋ ಹೇಳಿದ್ರಂತೆ, ಕೃಷ್ಣ ಹೋಗಿ ದುರ್ಯೋಧನನಿಗೆ ಹೇಳ್ತೇನೆ, ಮೊದಲೇ ಕಳ್ಳ ಅವ, ಕಲಿ. ಎಲ್ಲಿಯಾದ್ರೂ ಒಂದಿಷ್ಟು ರತ್ನ ಮುತ್ತು ವಜ್ರ ಅದನ್ನೆಲ್ಲ ಹೊಡೆದು ಬಿಟ್ರೆ ಏನು ಮಾಡೋದು ಅಂತ. ಬಂದದ್ದೆಲ್ಲ ಬೇಕಾದ್ರೆ ಹೊಡ್ಕೊಂಡು ಹೋಗ್ಲಿ, ಪಾಂಡವರಿಗೆ ಎಷ್ಟು ಬಂತು ಅನ್ನೋ ಲೆಕ್ಕ ಅವನಿಗೆ ಸಿಗಲಿ ಅಂತ. ಇದು ಮುಖ್ಯ. ಯಾಕೆ ಅಂತಂದ್ರೆ ಇಷ್ಟು ಬಂತು ಅಂತನ್ನೋ ಲೆಕ್ಕ ಅವನಿಗೆ ಸಿಕ್ಕಾಗ ಹೊಟ್ಟೆ ಉರ್ಕೊಂಡು ಸಾಯ್ತಾನ. ಅವನಿಗೆ ಹೊಟ್ಟೆ ಉರು ಸಾಯ್ಬೇಕವನು. ಅದಕ್ಕೋಸ್ಕರ ಪಾಂಡವರಿಗೆ ಇಷ್ಟು ಜನಪ್ರಿಯತೆ ಇದೆ, ಇಷ್ಟು ಜನಾನುರಾಗ ಸಂಪಾದನೆ ಮಾಡಿದ್ದಾರೆ ಪಾಂಡವರು ಅನ್ನೋದು ಅವನಿಗೆ ಗೊತ್ತಾಗಬೇಕು. ಅದಕ್ಕೋಸ್ಕರ ಪಾಂಡವರಿಗೆ ಬಂದಿರೋ ಉಡುಗೊರೆಗಳನ್ನ ಲೆಕ್ಕ ಇಡೋ ಕೆಲಸ ದುರ್ಯೋಧನನಿಗೆ ಕೊಟ್ರಂತೆ. ಧನಾಧ್ಯಕ್ಷ ಸುಯೋಧನ ಅಂತಾರೆ. ರಾಜಸೂಯ ಯಾಗದಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಕೆಲಸ ಹಂಚುವಾಗ ಧನಾಧ್ಯಕ್ಷ ಸುಯೋಧನ. ಭೀಮ ಏನ್ ಕೆಲಸ ತಗೊಂಡ ಅಂತಂದ್ರೆ, ಧರ್ಮರಾಜ ಮನೆ ಮೇಲೆ ಕೂತಿದ್ದ. ಭೀಮನ ಕೆಲಸ ಏನು ಅಂತಂದ್ರೆ, ಭೀಮೋ ಮಹಾನಸಾಧ್ಯಕ್ಷ. ಮಹಾನಸ ಅಂದ್ರೆ ಅಡಿಗೆ ಮನೆ. ಭೀಮ ಅಡಿಗೆ ಮನೆಗೆ ಅಧ್ಯಕ್ಷ ಆಗಿಬಿಟ್ಟಿದ್ದ. ಬೇಕುಂತಲೇ ಆಗಿರ್ಬೇಕು. ಎಲ್ರು ಹೆಂಗಿದ್ರು ಹೊಟ್ಟೆ ಬಾಕ ಅಂತ ಅಂತಾರೆ. ಅವತ್ತಿನ ದಿವಸ ಬೇಕುಂತಲೇ ಅಡಿಗೆ ಮನೆ ಸೇರಿಬಿಟ್ಟಂತೆ. ಭೀಮೋ ಮಹಾನಸಾಧ್ಯಕ್ಷ. ಕೃಷ್ಣ ಮಾತ್ರ ಚರಣಕ್ಷಾಲನೆ ಕೃಷ್ಣೋ ಬ್ರಾಹ್ಮಣಾನಾಂ ಸ್ವಯಂ ಕ್ಯಭೂತ್. ಬಂದಿರತಕ್ಕಂಥ ಬ್ರಾಹ್ಮಣರ ಕಾಲು ತೊಳೆಯೋ ಕೆಲಸ ತಾನು ತಗೊಂಡ. ಯಾರ್ಯಾರು ಬ್ರಾಹ್ಮಣರು ಬಂದಿದ್ದಾರೆ ಅವರಿಗೆಲ್ಲ ಪಾದ ಪ್ರಕ್ಷಾಲನೆ ನನಗಿರ್ಲಿ ಅಂತ ಬಾಗ್ಲ ಹತ್ರ ಕೂತ್ಕೊಂಡಿದ್ದಾನೆ. ಅವನ ತಂಬಿಗೆ ಬಿಂದಿಗೆ ಹಿಡ್ಕೊಂಡು ಅಗ್ರ ಪೂಜೆ ಮಾಡಿಸ್ಕೊಂಡವನು ಬ್ರಾಹ್ಮಣರ ಪಾದ ತೊಳೆಯೋ ಕೆಲಸ ಅವನು ತಗೊಂಡಂತೆ. ಚರಣಕ್ಷಾಲನೆ ಕೃಷ್ಣೋ ಬ್ರಾಹ್ಮಣಾನಾಂ ಸ್ವಯಂ ಕ್ಯಭೂತ್ ಅಂತ ಭಾರತದ ಶ್ಲೋಕ. ಇದು ಕೃಷ್ಣ ತಗೊಂಡಿರೋ ಕೆಲಸ. ಇನ್ನು ಬೇರೆ ಬೇರೆ ಕೆಲಸಗಳನ್ನು ಮಾಡಿದ್ನಂತೆ ಅಂತ ಹೇಳ್ತಾರೆ ಕಥೆ. ಕೆಲವೆಲ್ಲ ಪ್ರಕ್ಷಿಪ್ತವಾಗಿ ಬಂದಿರ್ತದೆ, ಬೇಕಾದಷ್ಟು ಕಥೆಗಳು ಹುಟ್ಟುಕೊಂಡಿರ್ತದೆ. ಆಚಾರ್ಯ ಹೇಳಿಲ್ಲ. ಇನ್ನೊಂದು ಕಥೆ ಹೇಳ್ತಾರೆ. ಆ ರಾಜಸೂಯ ಯಾಗದಲ್ಲಿ ಭೀಮ ಮಹಾನಸಾಧ್ಯಕ್ಷನೇ ಆಗಿದ್ದ. ಆದ್ರೆ ಭೀಮನ ಮೇಲೆ ಪರಮ ಪ್ರೀತಿ ಕೃಷ್ಣನಿಗೆ. ಇವನು ಕೂಡ ಆಗಾಗ್ಗೆ ಅಡಿಗೆ ಮನೆಗೂ ಹೋಗ್ತಿದ್ದಂತೆ. ಬ್ರಾಹ್ಮಣರ ಕಾಲು ತೊಳಿತಿದ್ದ, ಅಡಿಗೆ ಮನೆಗೆ ಹೋಗ್ತಿದ್ದ. ತರಕಾರಿ ಹೆಚ್ಚುವವರು ಬಹಳ ಜನ ಇದ್ದಿಲ್ಲ ಅಂತಲ್ಲಿ. ತರಕಾರಿ ಹೆಚ್ಚಲಿಕ್ಕೆ ಬಹಳ ರಾಶಿ ಬಂದು ಬಿದ್ದಿತ್ತು. ಕೃಷ್ಣ ನಾನು ಹೆಚ್ಚುತ್ತೇನೆ ಅಂತ ಆ ತರಕಾರಿ ಹೆಚ್ಚಲಿಕ್ಕೆ ಕೂತ್ಕೊಂಡ. ತರಕಾರಿ ಹೆಚ್ಚುತ್ತಾ ಇರುವಾಗ ಅಭ್ಯಾಸ ಇಲ್ಲ, ಏನಿಲ್ಲ ಅವನಿಗೆ. ಇದೆಲ್ಲ ಎಲ್ಲಿ ಅಭ್ಯಾಸ? ಇನ್ನೊಬ್ರು ತಲೆ ಹೆಚ್ಚಿ ಅಭ್ಯಾಸ ಅಷ್ಟೇ ಅವನಿಗೆ. ದುಷ್ಟ ವಧೆ ಮಾಡಿ ಅಭ್ಯಾಸ, ತರಕಾರಿ ಹೆಚ್ಚಿ ಅಭ್ಯಾಸ ಇಲ್ಲ. ಈಳಿಗೆ ಕೈ ಬಿದ್ದು ಬಿಡ್ತಾನೆ. ಸ್ವಲ್ಪ ಬೆರಳು ಬಿತ್ತು, ರಕ್ತ ಬರ್ಲಿಕ್ಕೆ ಶುರುವಾಯಿತು. ರಕ್ತ ಅಂತ ಭಾರಿ ಕೋಲಾಹಲ ರಾಜಸೂಯಾಗ ಮಂಟಪದಲ್ಲಿ. ಏನು ಅಂದ್ರೆ ಕೃಷ್ಣ ಈಳಿಗೆ ಕೈ ಹಾಕೊಂಡ್ಬಿಟ್ಟಿದೆ. ಕೈ ಬಿದ್ದುಬಿಟ್ಟಿದೆ, ರಕ್ತ ಬರ್ತಾ ಇದೆ. ಎಲ್ಲಾದ್ರೂ ಬಟ್ಟೆ ಇದೆಯೋ ಅಂತ ಅಲ್ಲಿ ಇಲ್ಲಿ ಚಿಂದಿ ಬಟ್ಟೆ ಹುಡುಕ್ತಾ ಇದ್ದಾರಂತ. ಯಾವ್ದಾದ್ರು ಬಂಡಿ ಒರೆಸೋ ಬಟ್ಟೆ ಇದ್ರೆ ನೋಡೋಣ ಅಂತ ಕೃಷ್ಣನ್ ಕೈಗೆ ಸುತ್ತಲಿಕ್ಕೆ ಎಲ್ಲಿ ಸಿಗಬೇಕು? ಎಲ್ಲಿ ಬರೇ ರತ್ನ ಮುತ್ತು ಅದನ್ನ ಹಾಕಿ ಭೂಮಿ ಮಾಡಿದ್ರು, ಬಂಡೆ ಒರೆಸೋ ಬಟ್ಟೆ ಸಿಗಲಿಲ್ಲ. ಭಾರಿ ಓಡಾಡ್ತಾ ಇದ್ದಾರೆ. ದ್ರೌಪದಿ ಕೇಳಿದಂತೆ, ಏನ್ ಗಲಾಟೆ, ಯಾಕೆ ಓಡಾಡ್ತಿದ್ದೀರಿ? ಅಯ್ಯೋ ಕೃಷ್ಣನ್ ಕೈಗೆ ಅದು ಇದು ಬಿದ್ದು ಬಿಟ್ಟಿದೆ, ಈಳಿಗೆ ಬಿದ್ದಿದೆ, ರಕ್ತ ಸುರಿತಾ ಇದೆ, ಸುತ್ತಲಿಕ್ಕೆ ಒಂದ್ ಬಟ್ಟೆನೂ ಇಲ್ಲ. ದ್ರೌಪದಿಗೆ ಸಿಟ್ಟು ಬಂತು. ನೀವ್ಯಾರು ಬಟ್ಟೆ ಉಟ್ಕೊಂಡಿದ್ದೀರೋ ಇಲ್ಲೋ ಅಂತ ಕೇಳಿಲ್ಲ. ಬಟ್ಟೆ ಅಂತ ಹುಡ್ಕೋತಿದ್ದೀರಿ, ನೀವ್ಯಾರು ಉಟ್ಕೊಂಡಿಲ್ವೇನು? ಯಾಕೆ ಹೀಗೆ ಕೋಲಾಹಲ ಮಾಡ್ತಿದ್ದೀರಿ? ನಾನ್ ಕೊಡ್ತೀನಿ ಅಂತ ಹೇಳಿ ತಾನು ರಾಜಸೂಯ ಯಾಗಕ್ಕೆ ಅಂತ ಉಟ್ಕೊಂಡಿರೋ ಪೀತಾಂಬರವನ್ನೇ ಹರಿದು ಕೃಷ್ಣನ್ ಕೈಗೆ ಸುತ್ತಿದ್ದಂತೆ, ಬೆರಳಿಗೆ ಸುತ್ತಿದ್ದಂತೆ. ಇದನ್ನ ಗಮನಿಸಿಟ್ಟುಕೊಂಡಿದ್ದಂತೆ ಕೃಷ್ಣ. ದ್ರೌಪದಿ ಎಂಥ ಕೆಲಸ ಮಾಡಿದ್ಲು ಅಂತ. ಮುಂದೆ ಅಕ್ಷಯಾಂಬರವನ್ನ ಕೊಟ್ಟದ್ದು ಇದಕ್ಕೋಸ್ಕರ. ಅಕ್ಷಯಾಂಬರ ಸುಮ್ಮನೆ ಕೊಡ್ಲಿಲ್ಲ ಕೃಷ್ಣ, ದ್ರೌಪದಿ ಮಾಡಿದ ತ್ಯಾಗ ನೋಡಿದ. ಈ ರೀತಿ ದ್ರೌಪದಿ ದೇವಿ ಮಾಡಿದ್ಲು ಅಂತ ಹೇಳ್ತಾರೆ ಅದೊಂದು ಕಥೆ. ಅಂತೂ ತಾತ್ವ ನಿರ್ಣಯದಲ್ಲಿರೋದು, ಇವರೆಲ್ಲ
ಉಪಾಯನಂ ಸುಯೋಧನಂದ್ರಪೋ ಅತಿಶದ್ಗ್ರಹಸ್ಯ ಚ, ಏನೇನು ಉಡುಗೊರೆ ಬರ್ತದೆ ಅದನ್ನೆಲ್ಲ ತಗೊಳ್ಳೋ ಕೆಲಸ ಅಂತೂ ದುರ್ಯೋಧನನೇ ಕೊಟ್ರು. ಅಭೋಜಯಂ ತಥಾ ದ್ವಿಜಾನ್ಯಥೇಷ್ಠ ಭಕ್ಷ ಭೋಜ್ಯಕೈ ಸುವರ್ಣ ರತ್ನ ಭಾರಕಾನ್ ಬಹುಂಶ್ಚ ದಕ್ಷಿಣಾದದು. ಉಡುಗೊರೆ ಇದ್ದೆಲ್ಲ ಆಯ್ತು. ಆಮೇಲೆ ಬ್ರಾಹ್ಮಣರಿಗೆ ಭೋಜನ ಮಾಡಿಸ್ಬೇಕು. ಆ ಭೋಜನ ಹೇಗೆ ನಡೀತಿತ್ತು ಅಂತಂದ್ರೆ ಸುವ್ಯವಸ್ಥಿತವಾದ ಭೋಜನ ಅಂತೆ. 1,00,000 ಜನರಿಗೆ ಒಂದು ಸಲ 1,00,000 ಬ್ರಾಹ್ಮಣರಿಗೆ ಭೋಜನ ಆಗ್ತಿತ್ತು. 1,00,000 ಬ್ರಾಹ್ಮಣರಿಗೆ ಭೋಜನ ಆದ ಕೂಡಲೇ ಒಂದ್ಸಲ ದೊಡ್ಡದಾಗಿ ಗಂಟೆ ಹೊಡಿತಿದ್ರು. ಜೋರಾಗಿ ಘಂಟಾನಾದ ಮಾಡೋದು. ಘಂಟಾನಾದ ಆಯ್ತು ಅಂತಂದ್ರೆ 1,00,000 ಭೋಜನ, ಬ್ರಾಹ್ಮಣರ ಭೋಜನ ಆಯ್ತು. 1ನೇ ಪಂಕ್ತಿ ಮುಗೀತು, ಇನ್ನು 2ನೇ ಪಂಕ್ತಿಗೆ ಬರಬೇಕು ಅಂತ ಸೂಚನೆ. 2ನೇ ಪಂಕ್ತಿ ಅಂತಂದ್ರೆ ಮತ್ತೆ 1,00,000 ಬ್ರಾಹ್ಮಣರಿಗೆ ಭೋಜನ 2ನೇ ಪಂಕ್ತಿ. ಅದು ಮುಗೀತು ಅಂದ್ರೆ ಮತ್ತೆ ಗಂಟೆ ಹೊಡಿತಿದ್ರಂತೆ. ಮತ್ತೆ 3ನೇ ಪಂಕ್ತಿ, ಮತ್ತೆ 1,00,000 ಬ್ರಾಹ್ಮಣರಿಗೆ ಭೋಜನ. ಈ ರೀತಿ ಗಂಟೆಗಳು ಮೇಲಿಂದ ಮೇಲೆ ಕೇಳಿಸ್ತಾನೆ ಇತ್ತಂತೆ. ಅಂದ್ರೆ ಎಷ್ಟು ಲಕ್ಷ ಬ್ರಾಹ್ಮಣರು ಭೋಜನ ಮಾಡಿದ್ದಾರೆ ಯೋಚನೆ ಮಾಡಿ. ಆ ರೀತಿ ಘಂಟಾನಾದ ನಿರಂತರ ಕೇಳಿಸ್ತಾ ಇತ್ತಂತೆ ರಾಜಸೂಯಾಗೆ ನಡೆಯುವಾಗ. ಅಷ್ಟು ಜನ ಋಷಿಗಳು, ಮುನಿಗಳು, ಬ್ರಾಹ್ಮಣರು, ಲಕ್ಷ ಜನ ಒಂದೊಂದು ಸಲಕ್ಕೆ ಭೋಜನ ಮಾಡ್ತಾ ಇದ್ರಂತೆ. ಅವರಿಗೆಲ್ಲ ದಕ್ಷಿಣೆಯನ್ನು ಕೂಡ ಕೊಡಬೇಕಾಗಿದ್ರೆ ಸುವರ್ಣ ರತ್ನ ಭಾರಕಾನ್, ಎಷ್ಟೆಷ್ಟೋ ತೊಲಗಟ್ಲೆ. ಒಂದು ಭಾರ ಅಂತಂದ್ರೇನೆ 20 ತೊಲ, ಭಾರಸ್ಯಾದ್ 20 ಸ್ಥೂಲ. ಅಂಥದ್ದು ಎಷ್ಟೋ ತೊಲಗಟ್ಲೆ ಬಂಗಾರ, ರತ್ನ, ಮುತ್ತು ಅದನ್ನ ದಕ್ಷಿಣೆಯಾಗಿ ಕೊಟ್ಟಿದ್ದಾರೆ. ಅದಕ್ಕಾಗಿ ಅಷ್ಟು ಸಂಪಾದನೆ ಮಾಡಿ ತಂದಿದ್ರು. ತಂದದ್ದನ್ನ ಹಾಗೆ ಇಟ್ಕೊಳ್ಬಾರ್ದು, ಸರ್ವಸ್ವವನ್ನ ವಿನಿಯೋಗ ಮಾಡಿಬಿಡಬೇಕು. ವಿನಿಯೋಗ ಮಾಡಿತು ಅಂತಂದ್ರೆ ಮತ್ತೆ ಅದರಲ್ಲಿ ಕಲಹ ಬರುತ್ತೆ. ಉಳಿತು ಅಂತಂದಾಗ ಕಲಹ ಪ್ರಾರಂಭ ಆಗ್ತದೆ. ಅದಕ್ಕಾಗಿ ಅವರೆಲ್ಲ ಸರ್ವಸ್ವ ದಾನ ಮಾಡಿಬಿಡೋಣ, ಮತ್ತಿನ್ನೊಂದ್ಸಲ ರಾಜಸೂಯಾಗ ಮಾಡ್ಬೇಕಾದ್ರೆ ಮತ್ ಸಂಗ್ರಹ ಮಾಡಿದ್ರೆ ಆಯ್ತು. ಈ ಮನೋಭಾವ ಇತ್ತು. ಇನ್ನೊಂದ್ಸಲ ಮಾಡ್ತಾರೆ, ಮತ್ತೆ ರಾಜಸೂಯಾಗ ಮಾಡಿದ್ದಾರೆ, ಕೊನೆಗೆ ಅದು ಮುಂದೆ ಬರ್ತದೆ ಉಲ್ಲೇಖ. ಅವಾಗ ಏನೇನೂ ಇದ್ದಿಲ್ಲ, ಆದ್ರೂ ರಾಜಸೂಯಾಗ ಮಾಡಿದ್ರು. ಹಾಗೆ ಮಾಡಿದ್ರು ಅನ್ನೋದನ್ನ ತೋರಿಸ್ತಾರೆ. ಸುವರ್ಣ ರತ್ನ ಭಾರಕಾನ್ ಬಹುಂಶ್ಚ ದಕ್ಷಿಣಾದದು. ಅದರ ಅಂಗವಾಗಿ ಎಲ್ಲ ಬ್ರಾಹ್ಮಣರನ್ನ ತೃಪ್ತಿಪಡಿಸಿದಾರಂತೆ. ಯದಿಷ್ಟಮಾಸ ಯಸ್ಯ ಚ ಪ್ರದತ್ತಮೇವ ಪಾಂಡವೈ. ಅದು ದಕ್ಷಿಣೆ ಕೊಡೋದು ಅಂತಂದ್ರೆ ಹೇಗೆ, ದಾನಂ ದಾತೃವಶ್ಯಂ ಅಂತ. ದಾತೃಗಳಿಗೆ ತೋಚಿದ್ದನ್ನ ಅವರು ದಾನ ಕೊಡೋದು. ಅಲ್ಲಿ ಹಾಗೆಲ್ಲಂತೆ. ಪಾಂಡವರ ರಾಜಸೂಯಾಗದಲ್ಲಿ ಮಾತ್ರ ಯಾರ್ಯಾರಿಗೆ ಏನೇನು ಬೇಕು ಅಂತಿತ್ತು ಅದನ್ನ ಕೊಡ್ತಿದ್ರು. ಅವರವರೇ ಇಷ್ಟು ಹಿಡ್ಕೊಂಡು ಬಂದ್ರೆ ಆರಿಸ್ಕೊಳ್ಬೇಕು, ಏನ್ ಬೇಕೋ ಅದನ್ನ ಆರಿಸ್ಕೊಳ್ತಿದ್ರು. ಅಷ್ಟನ್ನ ಪಾಂಡವರು ಕೊಟ್ಟಿದ್ದಾರಂತೆ. ಸಮಸ್ತ ಮಾತ್ರ ಸರ್ವಶೋಥ ಸಸ್ನುರುದ್ಧತಾ ಮುದಾ. ದಕ್ಷಿಣೆ ಎಲ್ಲ ಆದ್ಮೇಲೆ ಎಲ್ಲರೂ ಕೂಡ ರಾಜಸೂಯಾಗ ವೈಭವದಿಂದ ಮುಗಿತು. ಮುಂದಿನ ಕೆಲಸ ಔಭೃತೇಷ್ಟಿ ಅಂತ ಅದೊಂದು ಯಾಗ. ಔಭೃತ ಸ್ನಾನ ಮಾಡಬೇಕು. ಎಲ್ಲರೂ ಕೂಡ ಗಂಗಾ ನದಿಗೆ ಹೋದ್ರಂತೆ. ಹೋಗಿ ಗಂಗಾ ನದಿಗೆ ಹೋಗಿ ನದತ್ಸುರೋರುದುಂದುಭಿಪ್ರಗೀತ ದೇವ ಗಾಯಕ, ಒಳ್ಳೆ ವಾದ್ಯಘೋಷ, ಗಂಧರ್ವರ ಗಾನ ಇತ್ಯಾದಿ ವೈಭವದಿಂದ ಆ ಗಂಗಾ ನದಿಗೆ ಹೋಗಿ ಔಭೃತ ಸ್ನಾನ ಮಾಡಿ ಬಂದಿದ್ದಾರೆ. ಔಭೃತ ಸ್ನಾನ ಆಯ್ತು ಅಂದ್ರೆ ಮುಗಿತು ಅಂತ ಅರ್ಥ. ಬಂದವರೆಲ್ಲ ಹೋದ್ರು. ಎಷ್ಟೋ ರಾಜರು ದೂರದಿಂದ ಬಂದವರೆಲ್ಲ ಹೋಗಿದ್ದಾರೆ. ತಮ್ಮ ಲೋಕಕ್ಕೆ ಹೋದ ಮೇಲೆ ಪಾಂಡವರು ಮಯಸಭೆಯಲ್ಲಿ ಬಂದು ಕೂತಿದ್ರ. ವಿಚಿತ್ರ ರತ್ನ ನಿರ್ಮಿತವಾಗಿರ್ತಕ್ಕಂತಹ ಸಭಾ ಮಯಸಭೆ. ಅದರಲ್ಲಿ ಕೃಷ್ಣ ಕೂತಿದ್ದಾನೆ, ಧರ್ಮರಾಜ, ಹಾಗೆ ರುಕ್ಮಿಣಿ ಮೊದಲಾದಂತಹ ಕೃಷ್ಣನ ಪತ್ನಿಯರು ಕೃಷ್ಣನ ಹಿಂದೆಗಡೆ ಅವರು ಕೂತಿದ್ರು. ಕೃಷ್ಣನ ಪಕ್ಕದಲ್ಲೇ ಭೀಮಾರ್ಜುನರು ಕೂತಿದ್ರು. ಆ ಭೀಮನ ಪಕ್ಕದಲ್ಲಿ ದ್ರೌಪದಿ ದೇವಿ ಕೂತಿದ್ದಾಳೆ. ಹೀಗೆ ಅವರೆಲ್ಲ ಒಬ್ಬೊಬ್ರು ಒಂದೊಂದು ಕಡೆ ಮಾಡಿಕೊಂಡು ಎಲ್ಲರೂ ಪಾಂಡವರು, ಕೃಷ್ಣನ ಕಡೆಯವರು, ಯಾದವರು ಎಲ್ಲ ಕೂತಿದ್ರು. ಮೊದಲೇ ಬಂದು ಇವನು ದುರ್ಯೋಧನ ತಮ್ಮಂದ್ರಿಂದ ಕೂಡಿಕೊಂಡು ಔಭೃತ ಸ್ನಾನ ಮುಗಿಸಿ ಸ್ವಲ್ಪ ಹಿಂದಿನಿಂದ ಬಂದನು. ಬರ್ಬೇಕಾದ್ರೆ ಅವನು ಬೇಗ ಬರಲಿಲ್ಲ. ಯಾಕೆ ಅಂದ್ರೆ ಅವನು ಮೂಡೆ ಕೆಟ್ಟು ಹೋಗಿತ್ತು. ಪಾಂಡವರಿಗೆ ಇಷ್ಟು ಉಡುಗೊರೆ ಬಂತಲ್ಲ ಅಂತ ಅಪ್ಸೆಟ್ ಆಗಿಬಿಟ್ಟಿದ್ದ. ಅವನು ಇಷ್ಟು ಚೆನ್ನಾಗಿ ನಡೀತಲ್ಲ ಅಂತ ಅಸೂಯೆ ಮಾತ್ಸರ್ಯದಿಂದ ಎಲ್ಲೋ ಯೋಚನೆ ಮಾಡಿಕೊಂಡು ಬಂದ. ಮೊದಲೇ ಅವನಿಗೆ ತಲೆ ಕೆಟ್ಟೋದಂಗಾಗಿತ್ತು, ಮೈ ಮೇಲೆ ಎಚ್ಚರಿಕೆ ಇಲ್ಲ, ಬಹಳ ನಿರ್ವಿಣ್ಣನಾಗಿ ಬಿಟ್ಟಿದ್ದ. ಪಾಂಡವರಿಗೆ ಇಷ್ಟು ಬಂತಲ್ಲ ಅಂತ ಹೇಳಿ ಬರುವಾಗ ಆ ಸಭಾ ಹೇಗೆ ನಿರ್ಮಾಣ ಮಾಡಿದ್ರು ಅಂದ್ರೆ ಅನೇಕ ಬಾಗಿಲು, ದೊಡ್ಡ ಸಭಾಭವನ, ಗೋಡೆಗೆ ಬೇಕಾದಷ್ಟು ಬಾಗಿಲು. ಆ ಬಾಗಿಲೆಲ್ಲ ಇಂದ್ರನೀಲಮಣಿಯಿಂದ ಮಾಡಿದ್ರಂತೆ. ಬಾಗಿಲು ಸುತ್ತಲೂ ಮಾಡ್ಬೇಕಲ್ಲ, ಎಲ್ಲ ಇಂದ್ರನೀಲಮಣಿದ್ದು. ಕಪ್ಪು ಛಾಯೆ ಬರೋ ಹಾಗೆ ಸುತ್ತಲೂ ಇಂದ್ರನೀಲಮಣಿ ಘಟಾಯಿಸಿ ಬಾಗಿಲುಗಳನ್ನು ಮಾಡಿದ್ರಂತೆ. ಆ ಪಕ್ಕದಲ್ಲಿ ಗೋಡೆ ಮಾತ್ರ ಸ್ಫಟಿಕ ಮಣಿಯಿಂದ ಗೋಡೆ ಮಾಡಿದ್ರಂತೆ. ಸ್ಫಟಿಕದ ಗೋಡೆ, ಇಂದ್ರನೀಲಮಣಿ ಬಾಗಿಲು. ಆದ್ರಿಂದ ನಿಜವಾಗಿಯೂ ಬಾಗಿಲಿದ್ದಲ್ಲಿ ಆ ಇಂದ್ರನೀಲಮಣಿಯಿಂದ ಮಾಡಿದ್ರಿಂದ ಕಪ್ಪು ಛಾಯೆ ಇದ್ದು ಅಲ್ಲಿ ಬೆಳಕೇ ಇರ್ತಿದ್ದಿಲ್ಲ. ಎಲ್ಲಿ ಗೋಡೆ ಇರಬೇಕು ಆ ಗೋಡೆ ಸ್ಫಟಿಕದಿಂದ ಗೋಡೆ ಮಾಡಿದ್ರಿಂದ ಒಳಗಿಂದೆಲ್ಲ ಕಾಣೋ ಹಾಗಿತ್ತಂತೆ. ಒಳ್ಳೆ ಬೆಳಕು ಒಳಗಿಂದೆಲ್ಲ ಕಾಣಿಸ್ತಾ ಇದೆ, ಪಾರದರ್ಶಕವಾಗಿ. ದುರ್ಯೋಧನ ತಮ್ಮಂದಿರಿಂದ ಕೂಡಿಕೊಂಡು ಬಂದ.
ಇಂದ್ರನೀಲಮಣಿ ಬಾಗ್ಲೆಲ್ಲ ಇತ್ತು. ಇದು ಬಾಗ್ಲು ಅಂತ ಅನಿಸಲೇ ಇಲ್ಲ ಅವನಿಗೆ, ಯಾಕೆಂದ್ರೆ ಕತ್ತಲೆ ಆಗಿತ್ತು. ಇದು ಗೋಡೆ ಅಂತ ಒಂದು ಸ್ಫಟಿಕದ ಮಣಿ, ಒಳಗಡೆ ಕೃಷ್ಣ, ಧರ್ಮರಾಜ, ಭೀಮ ಎಲ್ಲ ಕೂತದ್ದು ಕಾಣಿಸ್ತಾ ಇತ್ತು. ಆ ರೀತಿ ಗೋಡೆ ಇತ್ತಂತೆ, ಗೋಡೆಯಲ್ಲಿ ಕಾಣಿಸ್ತಿತ್ತಂತೆ, ಬಾಗ್ಲಲ್ಲಿ ಕತ್ತಲೆ ಆಗಿತ್ತಂತೆ. ಗೋಡೆಯಲ್ಲಿ ಇವರೆಲ್ಲ ಕೂತದ್ದು ಕಾಣಿಸಿದ್ ನೋಡಿ ಇದೇ ಬಾಗ್ಲು ಅಂತ ತಿಳ್ಕೊಂಡು ಒಳಗೆ ನುಗ್ಗಿದ್ರೆ ಅದು ಗೋಡೆ ಮೂತಿ ಬಡಿತು, ಮುಖಕ್ಕೆ ಬಡ್ಕೊಂಡ. ಸುದ್ದಿ ಹಿಂದೆ ಬಂದವರು ತಮ್ಮಂದ್ರು ಬಡ್ಕೊಂಡ್ರು. ಇದು ಒಳಗಿನಿಂದ ಧರ್ಮರಾಜ ನೋಡಿದ್ನಂತೆ. ಓಹ್, ಸ್ಫಟಿಕದ ಗೋಡೆ, ನಾವು ಕೂತದ್ದು ನೋಡಿ ಇದೇ ಬಾಗ್ಲು ಅಂತ ತಿಳ್ಕೊಂಡು ಬಂದಿದ್ದಾನೆ, ಮೂತಿ ಬಡದಿದೆ, ಕರ್ಕೊಂಡ್ ಬರ್ರಿ ಅಂತ ನಕುಲ ಸಹದೇವರನ್ನ ಕಳಿಸಿದ್ನಂತೆ. ದುರ್ಯೋಧನನಿಗೆ ಬಾಗ್ಲು ಯಾವುದು ಗೋಡೆ ಯಾವುದು ಕಾಣ್ತಾ ಇಲ್ಲ, ಕರ್ಕೊಂಡು ಬನ್ನಿ. ನಕುಲ ಸಹದೇವರು ಕೈ ಹಿಡಿದು ಕರ್ಕೊಂಡು ಬಂದ್ರಂತೆ. ಅದು ಇಂದ್ರನೀಲಮಣಿ ಛಾಯೆ ಇತ್ತು, ಕಪ್ಪು ಛಾಯೆ, ಅಲ್ಲೇ ಬಾಗ್ಲಿದೆ ಅಂತ ಹೇಳಿ ಕರ್ಕೊಂಡು ಬಂದ. ಪಾಪ ಬರುವಾಗ್ಲೇ ಅವಮಾನ ಆಗಿತ್ತು. ಯಾಕೆಂದ್ರೆ ಗೊತ್ತಾಯ್ತು ಅವನಿಗೆ, ನಾನು ಮೂತಿ ಬಡ್ಕೊಂಡಿದ್ದು ಇವರೆಲ್ಲ ನೋಡಿದ್ರು ಅಂತ ಗೊತ್ತಾಗಿ ಬಹಳ ಮೊದಲೇ ಆ ಉಡುಗೊರೆ ಬಂದದ್ದಕ್ಕೊಂದಿಷ್ಟು ನಿರ್ವಿಣ್ಣ, ತನ್ನ ಮೂತಿ ಬಡಿತು ಅಂತ ಒಂದಿಷ್ಟು ನೋವು ಬೇರೆ, ಅದ್ರ ಜೊತೆಗೆ ಇವರಿಗೆಲ್ಲ ಗೊತ್ತಾಯ್ತು ಅಂತ ಅನ್ನೋದು ಇನ್ನು ಜಾಸ್ತಿ. ಬಡ್ಕೊಂಡ್ರಷ್ಟು ನೋವಾಗುದಿಲ್ಲಂತೆ, ಬಡ್ಕೊಂಡದ್ದು ಇನ್ನೊಬ್ರಿಗೆ ಗೊತ್ತಾಗಬಾರ್ದು. ಈ ಸಣ್ಣ ಮಗು ಬಿದ್ದಿರ್ತದೆ, ಬಿದ್ದಾಗ ಅಳೋದಿಲ್ಲ ಅದು, ಆ ಕಡೆ ಈ ಕಡೆ ನೋಡ್ತದೆ. ಯಾರಾದ್ರೂ ನೋಡಿದ್ರು ಅಂದ್ರೆ ಆಮೇಲೆ ಅಳ್ಲಿಕ್ಕೆ ಶುರು ಮಾಡ್ತದೆ, ನಾನು ಬಿದ್ದದ್ದು ಗೊತ್ತಾಯ್ತಲ್ಲ ಅಂತ. ಹಾಗೆ ಬಡ್ಕೊಂಡದ್ದು ಗೊತ್ತಾಯ್ತು ಅಂತ ಹೇಳಿ ಇನ್ನಷ್ಟು ದುಃಖ ಆಗಿತ್ತು. ಬಂದ, ಕೂತ್ಕೊಂಡ. ಆ ಸಭಾಭವನದಲ್ಲಿ ಕೂತು ಕೂಡ್ಲೆ ಅಲ್ಲಿರ್ತಕ್ಕಂಥ ವೈಭವ, ಆ ರತ್ನ ಮುತ್ತುಗಳು, ಆ ಮಯ ಸಭೆಯನ್ನು ನೋಡಿ ಅವನಿಗೆ ಇನ್ನಷ್ಟು ಅಸೂಯೆ ಆಯಿತು. ಕೂಡೋ ಮನಸ್ಸೇ ಆಗ್ಲಿಲ್ಲಂತೆ. ಆ ಅಸೂಯೆಯಿಂದ ಎದ್ದು ಹೋಗಿಬಿಟ್ಟಂತೆ. ಇದೊಂದು ದೊಡ್ಡ ಅಪರಾಧ. ಎಲ್ಲರೂ ಕೂತಿದ್ದಾರೆ, ತಾನೂ ಕೂಡ ಕೂಡಬೇಕಾಗಿತ್ತು. ಸೋದರರೇ, ಇನ್ಯಾರೂ ಅಲ್ಲ, ಅಣ್ಣ ತಮ್ಮಂದರೇ ಆಗಬೇಕು. ಅಂಥವ್ರ ಮೇಲೆ ಅಸೂಯೆ ಪಟ್ಟು ಮಾತ್ಸರ್ಯದಿಂದ ಎದ್ದು ಹೋಗಿಬಿಟ್ಟಂತೆ. ಹೋಗುವಾಗ ಇನ್ನೊಂದು ಅನಾಹುತ ಆಯ್ತು. ಇದು ಬರುವಾಗ ಆದ ಅನಾಹುತ. ಗೋಡೆ ಸ್ಫಟಿಕದ ಗೋಡೆ ಆದ್ರಿಂದ ಬಾಗಿಲು ಅಂತ ತಿಳ್ಕೊಂಡು ಬಡ್ಕೊಂಡ. ನಿಜವಾದ ಇಂದ್ರನೀಲಮಣಿ ಬಾಗಿಲನ್ನು ಬಿಟ್ಟಿದ್ದ. ಕೂತ್ಕೊಂಡವನೇ ಆವಾಗ ಅಸೂಯೆಯಿಂದ ಎದ್ದು ಹೋದ ರಭಸದಿಂದ. ಹೋಗುವಾಗ ಇನ್ನೊಂದು ಅನಾಹುತ ಅಂತಂದ್ರೆ, ಆ ನೆಲ ನಿರ್ಮಾಣ ಮಾಡಿದ್ರಲ್ಲ, ನೆಲ ಹೇಗೆ ಮಾಡಿದ್ರು ಅಂತಂದ್ರೆ, ಒಂದು ಕಡೆ ಇಂದ್ರನೀಲಮಣಿ ಭೂಮಿ ತುಂಬಾ ಇಂದ್ರನೀಲಮಣಿ ಹಾಕಿಬಿಟ್ಟಿದ್ದಾರೆ. ಕಪ್ಪು ಇಂದ್ರನೀಲಮಣಿ, ಮಧ್ಯದಲ್ಲಿ ಒಳ್ಳೆ ಕೆಂಪಾಗಿರ್ತಕ್ಕಂಥ ಹರಳುಗಳಿಂದ ಕಮಲ ಬಿಡಿಸಿದ್ರಂತೆ. ಕೆಂಪು ಕಮಲದ ಹರಳು, ಸುತ್ತಲೂ ಇಂದ್ರನೀಲಮಣಿ. ಅದನ್ನೆಲ್ಲ ನೋಡಿದಾಗ ಅವನಿಗೆ ಅನಿಸ್ತು, ಇದೊಂದು ಸರೋವರ, ಮಧ್ಯದಲ್ಲಿ ಕಮಲದ ಹೂ ಬಿಟ್ಟಿದೆ ಅಂತ. ಮಯಸಭೆಯಲ್ಲಿ ಒಂದು ಸರೋವರ ನಿರ್ಮಾಣ ಮಾಡಿದ್ದಾರೆ ಅಂತ ಅಂದುಕೊಂಡು, ಆದ್ರೂ ಮೂತಿ ಬಡದದ್ದು ಇನ್ನೂ ಸ್ವಲ್ಪ ಇತ್ತು, ಅದನ್ನೋ ಉರಿತಿತ್ತು. ಇಲ್ಲೂ ಮತ್ತೆ ಇದಾಗಬಾರ್ದು, ಬೀಳೋ ಹಂಗಾಗಬಾರ್ದು ಅಂತ ಹೇಳಿ ಧೋತ್ರ ಎತ್ಕೊಂಡು ಹೋದ್ನಂತೆ. ಅಲ್ಲಿ ನೋಡಿದ್ರೆ ಅದು ಇಂದ್ರನೀಲಮಣಿ ನೆಲ, ಕಮಲದ ಚಿತ್ರ ಬಿಡಿಸಿದ್ದಾರೆ ಅಷ್ಟೇನೆ. ಆ ನೆಲದ ಮೇಲೆ ಸುಮ್ಮನೆ ಧೋತ್ರ ಎತ್ಕೊಂಡು ಹೋಗ್ತಾನೆ. ನೋಡಿದ ಕಾಲಿಗೆ ನೀರ್ ಹತ್ತೆಲ್ಲ ಮೆಲಕ್ ಊರಿಗೆ ಬಿಟ್ಟಂತೆ. ಎತ್ತಿದ್ದು ಗೊತ್ತಾಗಿರಬಾರ್ದು, ಬಿಟ್ಟದ್ದು ಗೊತ್ತಾಗಿರಬಾರ್ದು. ಧೋತ್ರ ಬಿಟ್ಟುಕೊಂಡು ಮುಂದೆ ಹೋದ್ರೆ ಅಲ್ಲಿ ನಿಜವಾಗಿಯೂ ಸರೋವರ. ಆದ್ರೆ ಆ ಸರೋವರದಲ್ಲೆಲ್ಲ ಕೆಳಗಡೆ ರತ್ನ ಖಚಿತವಾದ ಸರೋವರ. ಸುತ್ತಲೂ ಕೆಳಗಡೆ ಎಲ್ಲ ಕಡೆ ರತ್ನದ ಗೋಡೆ ಮಾಡಿಬಿಟ್ಟಿದ್ದಾರೆ. ಆ ರತ್ನದಿಂದ ಸರೋವರವನ್ನ ಮಾಡಿದ್ರಿಂದ ನಿಜವಾಗಿಯೂ ನೀರಿದ್ರೂ ಕೂಡ ಆ ಕಪ್ಪು ನೀರು ಕಾಣಲೇ ಇಲ್ಲಂತೆ. ಸುತ್ತಲೂ ರತ್ನದ ಭೂಮಿ, ಸರೋವರನ್ನು ರತ್ನದಿಂದಲೇ ಮಾಡಿಬಿಟ್ಟಿದ್ದಾರೆ. ಆದ್ರಿಂದ ಅದು ಭೂಮಿ ಅಂತಲೇ ಅನಿಸಿಬಿಡ್ತಂತ ಅವನಿಗೆ. ಆ ರತ್ನದ ಬೆಳಕಿನಿಂದ ನೀರು ಮುಚ್ಚೋಯ್ತು, ಕಪ್ಪು ನೀರು ಮುಚ್ಚೋಯ್ತು. ಅಲ್ಲಿ ಇದು ಏನು ಇಲ್ಲ, ಇದು ನೆಲ ಅಂತ ತಿಳ್ಕೊಂಡು ಸೀದಾ ಬಂದ. ಅಲ್ಲಿ ಬಿದ್ದು ಧೋತ್ರ ಎಲ್ಲ ಒದ್ದೆಯಾಗಿ ಹೋಯ್ತು. ಹೀಗಾಗಿ ಇನ್ನಷ್ಟು ಅವಮಾನ ಆಯ್ತು. ಆಮೇಲೆ ಹಿಂತಿರುಗಿ ನೋಡದೆ ಹೋಗ್ತಾ ಇದ್ದಾನೆ. ಆ ಬಿದ್ದದ್ದು ನೋಡಿ ಕೃಷ್ಣ ಮೊದಲು ಸೂಚನೆ ಮಾಡಿದನಂತೆ, ಧರ್ಮರಾಜನಿಗೆ ಕಣ್ಸನ್ನೆ ಮಾಡಿದನಂತೆ, ಇದು ನಗಲಿಕ್ಕೆ ಸರಿಯಾದ ಸಂದರ್ಭ ಅಂತ. ಭೀಮಸೇನ ದೇವರು ಜೋರಾಗಿ ನಕ್ಕರಂತೆ. ಅವನು ಏಟ್ ಹಾಕಿದ್ರು ಹಂಗೆ, ನಕ್ಕರು ಹಂಗೆ, ಮಾತಾಡಿದ್ರು ಹಾಗೆ, ಅಷ್ಟು ಗಟ್ಟಿಯಾಗಿ ಹೇತೋ ಸುಸೂಚಿತ ಉರುಸ್ವರ ತೋತ್ರ ಭೀಮ, ಭಾರೀ ಸ್ವರ ಮಾಡಿ ನಕ್ಕು ಬಿಟ್ಟಂತೆ. ನಗೋದು ನಗಲಿಲ್ಲ, ದ್ರೌಪದಿ ಕಣ್ಸನ್ನೆ ಮಾಡಿ ನಕ್ಕನಂತೆ, ನೀನು ನಗು ಅಂತ. ಆ ದ್ರೌಪದಿನೂ ನಕ್ಕಳಂತೆ. ದ್ರೌಪದಿಯೂ ಕೂಡ ದುರ್ಯೋಧನನ ಕೇಳೋ ಹಾಗೆ ನಕ್ಕಳಂತೆ. ಹಿಂಸೇನದಷ್ಟು ನಗಲಿಲ್ಲ, ಹೆಣ್ಮಕ್ಳು ಅಷ್ಟು ಜೋರಾಗಿ ನಗೋದಿಲ್ಲ. ಆದ್ರೆ ದುರ್ಯೋಧನನ ಕೇಳೋ ಹಾಗೆ ನಕ್ಕಳಂತೆ. ಆ ಸಂದರ್ಭದಲ್ಲಿ ನಗಬಹುದು. ದುರ್ಯೋಧನ ಬಿದ್ದಾಗ ಮಾತ್ರ ಆಗ ಏನೂ ಯೋಚನೆ ಮಾಡಿದೆ, ದ್ರೌಪದಿ ಕೂಡ ಜೋರಾಗಿ ನಕ್ಕಬಿಟ್ಲಂತೆ. ಅದು ಕೇಳಿಸ್ತು ದುರ್ಯೋಧನನಿಗೆ. ಆವಾಗ ಇನ್ನೂ ಅವಮಾನ ಆಯ್ತು. ಗಂಡಸರು ನಕ್ಕಿರೆ ಹೆಚ್ಚಾಗೋದಿಲ್ಲ, ಹೆಣ್ಮಕ್ಳು ನಕ್ಕರೆ ಗಂಡಸರಿಗೆ ಬಹಳ ಅವಮಾನ. ಅದಾಗಬಾರದು. ಆ ರೀತಿಯಾಗಿ ಬಹಳ ಅವಮಾನ ಆಯ್ತು. ಆ ದ್ರೌಪದಿ ನಗುವಾಗ ಕೃಷ್ಣ ತನ್ನ ಹೆಂಡದರಿಗೆ, ರುಕ್ಮಿಣಿಯಾದಿಗಳಿಗೆ ಅವನು ಸೂಚನೆ ಮಾಡಿದಂತೆ, ನೀವು ನಗರಿ ಅಂತ. ಅವರು ನಕ್ಕು ಬಿಟ್ರು. ಇವರೆಲ್ಲ ಸೇರಿ ನಕ್ಕಾಗಿ ಎಷ್ಟು ನಗುಪಾಟ್ಲಾಗಿ ಹೋಯ್ತು ಅವನಿಗೆ, ದುರ್ಯೋಧನನಿಗೆ. ಬಹಳ ನಿರ್ವಿಣ್ಣನಾಗಿ ಬಂದ. ಅಷ್ಟೊತ್ತಿಗೆ ನಕುಲ ಸಹದೇವರು ಬೇರೆ ಹೊಸ ಬಟ್ಟೆ ತಗೊಂಡು ಬಂದ್ರಂತೆ. ಇದನ್ನು ಉಟ್ಕೋ ಅಂತ ಬಂದಿದ್ದಾರೆ. ಅದನ್ನೆಲ್ಲ ಧಿಕ್ಕಾರ ಮಾಡಿಬಿಟ್ಟಂತೆ. ಯಾವುದು ಬೇಡ ನನಗೆ ಅಂತಂದ. ಸೀದಾ ತನ್ನ ಹಸ್ತಿನಾಪುರಕ್ಕೆ ಹೋಗ್ತೇನೆ ಅಂತ ಒದ್ದೆ ಬಟ್ಟೆಯಲ್ಲೇ ಹೋಗ್ತಾ ಇದ್ದಾರೆ.
ಈ ಸೇವೆ ಮಾಡೋರು ಮಾಡ್ತಾರಲ್ಲ, ಹಂಗೆ ಸೇವೆ ಹಿಡಿದವನಂಗೆ ಒದ್ದೆ ಬಟ್ಟೆಯಲ್ಲೇ ಹೋಗಿದ್ದಾನೆ. ಒದ್ದೆ ಬಟ್ಟೆಯಲ್ಲಿ ನಕೃತ್ಯ ಮಾರ್ಗಗತ ಆಹಸ ಮಾತುಲಂ ಸ್ವಂ. ಜೊತೆಗೆ ಶಕುನಿ ಅವರೆಲ್ಲ ಇದ್ರು. ದಾರಿಯಲ್ಲಿ ಬರುವಾಗ ಶಕುನಿ ಹತ್ರ ಶುರು ಮಾಡಿದಂತೆ, ಮಾವ ನನಗೆ ಬದುಕೋ ಆಸೆನೇ ಇಲ್ಲ ಅಂದ್ಬಿಟ್ಟಂತೆ. ಬದುಕಲಿಕ್ಕೆ ಮನಸ್ಸಾಗ್ತಾ ಇಲ್ಲ ನನಗೆ ಹಾಗೆ ಅಂತ. ಯಾಕೋ ಬಹಳ ಏಟು ಬಿತ್ತೇನೋ ಮೂಗಿಗೆ ಅಂತ ಕೇಳಿದ ಅವನು. ಅವನಂತಾನೆ, ಮೂಗಿನ ಪೆಟ್ಟು ಯಾವ ಲೆಕ್ಕ, ಮನಸ್ಸಿನ ಪೆಟ್ಟು ಬಹಳ ಆಗಿದೆ ಅಂತ ನಾವು. ಮೂಗಿಗೆ ಏಟು ಬಿದ್ದಾದ್ರೂ ತಡ್ಕೊಳ್ತೀನಿ, ಆದ್ರೆ ಆ ದ್ರೌಪದಿನಕ್ಕಾಗಿ ನನಗೆ ಮನಸ್ಸಿಗೇನೊಂದು ಅಸಮಾಧಾನ ಆಗಿದೆ, ಅದು ಮನಸ್ಸಿನಿಂದ ಹೋಗ್ತಾ ಇಲ್ಲ. ಯೌಮಾಂ ಅಹಸತಾಂ ಕೃಷ್ಣ ಭೀಮವು ಕೃಷ್ಣಸ್ಯ ಸನ್ನಿಧವು. ಅವರಿಬ್ಬರು, ದ್ರೌಪದಿ ಮತ್ತು ಭೀಮ ಇಬ್ಬರು ಕೃಷ್ಣನ ಪಕ್ಕದಲ್ಲಿ ಕೂತ್ಕೊಂಡು ನಕ್ಕಿರಲ್ಲ, ಅದು ತಯೋರ ಕೃತ್ವ ಸಂತಾಪಂ ನಾಹಂ ಜೀವಿತು ಮುತ್ಸಹೇ. ಈ ದೇಹಕ್ಕಾದ ಗಾಯವನ್ನು ಹೇಗಾದ್ರೂ ಮಾಡ್ಕೊಂಡು ಬಿಡಬಹುದು, ಆದ್ರೆ ಅವರಿಬ್ಬರು ನಕ್ಕದ್ದು ಅದು ಕೃಷ್ಣನ ಎದುರುಗಡೆ. ಇವನಿಗೆ ಪ್ರಧಾನವಾಗಿ ಭೀಮನ ಜೊತೆಗೆ ಸ್ಪರ್ಧೆ, ಕೃಷ್ಣನ ಮೇಲೆ ದ್ವೇಷ, ಅದು ಕೃಷ್ಣನ ಸನ್ನಿಧಾನದಲ್ಲಿ ಇವರಿಬ್ಬರು ಸೇರಿ ನಕ್ಕದ್ದು ಬಹಳ ನನಗೆ ಮನಸ್ಸಿಗೆ ದುಃಖ ಆಗಿದೆ, ನನಗೆ ಬದುಕುವ ಆಸೆನೇ ಇಲ್ಲ ಅಂತಂದಾಗ ಅವನನ್ನ ಇನ್ನಷ್ಟು ಆ ದ್ವೇಷ ದೃಢ ಆಗಬೇಕು ಅಂತ ಹೇಳಿ ಅವನೇನು ಮಾಡ್ತಿದ್ದಾನೆ, ಶಕುನಿ ಅನ್ನಂತೆ ಇತ್ಯುಕ್ತ ಶಕುನಿರ್ವೈರಂ ದೃಢೀಕರ್ತುಂ ವಚೋಬ್ರವೀತ್. ನಕ್ಕದ್ದು ಹೇಳಿದ, ಅದಕ್ಕಿಂತ ಇನ್ನೊಂದು ಹೇಳ್ತಿದ್ದಾನೆ, ನನಗೆ ಶಕ್ತಿ ಇತ್ತು ಅಂತ ಆಗಿದ್ರೆ ಮೊದಲು ನಾನು ಆ ಭೀಮನ್ನ ಕೊಂದು ಸಾಯಿಸಿ ಬಿಡ್ತಿದ್ದೆ. ನಾನೇ ಕೂತಿದ್ದೆ, ಎಲ್ಲ ರಾಜರು ಬಂದು ದೊಡ್ಡ ರಾಜನಿಗೆ ಟ್ಯಾಕ್ಸ್ ಕೊಡೋ ಹಾಗೆ ಬಂದು 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 ಸಮರ್ಪಣೆ ಮಾಡಿ ಹೋದ್ರು. ಇಂಥ ಪಾಂಡವರ ಐಶ್ವರ್ಯ ನೋಡಿ ನನಗೆ ಬದುಕುವ ಮನಸ್ಸೇ ಆಗ್ತಾ ಇಲ್ಲ ಅಂತಂದಾಗ ಶಕುನಿ ಅಂತಾನೆ, ಅವನ ವೈರವನ್ನ ದೃಢೀಕರಣ ಮಾಡ್ಲಿಕ್ಕೋಸ್ಕರ ಶಕುನಿ ಹೇಳಿದ ಮಾತು, ನಿನ್ನ ತಮ್ಮಂದ್ರೆ ಅಣ್ಣ ತಮ್ಮಂದ್ರೆ ಆಗ್ಬೇಕವರು, ನಿನ್ನ ಅಣ್ಣನಾಗಿರ್ತಕ್ಕಂಥ ಧರ್ಮರಾಜ ಭೀಮಾದಿಗಳು ನಿನ್ನ ತಮ್ಮಂದರಾಗಬೇಕು. ಇಂಥ ಬಲಿಷ್ಠರಾದ ಅಣ್ಣ ತಮ್ಮಂದ್ರ ಮೇಲೆ ಯಾಕೆ ದ್ವೇಷ ಮಾಡ್ತಿದ್ದಿ? ಅನುಜೀವಸ್ವ ತಾನ್ ವೀರಾನ್ ಗುಣಜ್ಯೇಷ್ಠಾನ್ ಬಲಾಧಿಕಾನ್. ಒಳ್ಳೆ ಗುಣವಂತರಾಗಿದ್ದಾರೆ, ಮಹಾಬಲಿಷ್ಠರಾಗಿದ್ದಾರೆ, ಅವ್ರನ್ನ ಅನುಸರಿಸಿಕೊಂಡಿರ್ಬೇಕಾದದ್ದು ನಿನ್ ಧರ್ಮಪ್ಪ ಅಂತಾನೆ. ಯಾರು? ಶಕುನಿ. ಶಕುನಿ ಬಾಯಿಯಿಂದ ಈ ಮಾತು ಬಂತು ಅಂತಂದ್ರೆ ಬಹಳ ಆಶ್ಚರ್ಯ. ಅವನನ್ನು ಅನುಸರಿಸಿಕೊಂಡಿರು ಅಂತ ಯಾಕೆ ಹೇಳಿದ ಅಂತಂದ್ರೆ ಏನಂತ ನೋಡೋಣ, ಅವನ ಪ್ರತಿಕ್ರಿಯೆ ನೋಡೋಣ ಅಂತ, ಅವನ ಮನೋಭಾವ ಹೇಗಿದೆ ನೋಡೋಣ ಅಂತಂದ. ಇಷ್ಟೊಂದು ಕೂಡಲೇ ಇನ್ನೂ ಸಿಟ್ಟು ಬಂತು, ಮಾವ ನೀನು ಹಿಂಗೆ ಅಂತೀಯ ಅಂತ ಅಂದ್ಬಿಟ್ಟ. ಈಗ ದಾರಿಗೆ ಬಂದಿ, ಸರಿ, ನಾನು ಹೇಳಿದ ಕೂಡಲೇ ಎಲ್ಲಿ ಕೇಳ್ತೀವ ಅಂತ ಅಂದ್ಕೊಂಡಿದ್ದೆ, ಈ ರೀತಿ ಎದುರು ಬೀಳ್ಬೇಕು ನೋಡು, ಹಿಂಗಿರ್ಬೇಕು ಛಲ. ಸರಿ, ಹಾಗಾದ್ರೆ ನಿನ್ ಗಟ್ಟಿ ಅವ್ರನ್ನ ದ್ವೇಷ ಮಾಡ್ಬೇಕು ಅಂತಲೇ ಮನಸ್ಸಿದೆ ತಾನೆ, ಮುಖ್ಯ ನಿನಗೆ ಆಗ್ಬೇಕಾದದ್ದು ಏನ್ ಹೇಳು ಈಗ. ಏನು ಅಂತಂದ್ರೆ, ಆ ಪಾಂಡವರಿಗೆ ಎಷ್ಟು ಐಶ್ವರ್ಯ ಬಂತೋ ಅನಾಯಾಸವಾಗಿ ನನ್ನ ಬೊಕ್ಕಸಕ್ಕೆ ಬಂದು ಬೀಳ್ಬೇಕು ಅಂದವ. ಅವರಿಗೆ ಬಂದ ಐಶ್ವರ್ಯ ಪೂರ್ತಿ ನನ್ನದಾಗಬೇಕು, ಆದ್ರೆ ಯುದ್ಧ ಮಾಡಿ ಗೆದ್ದು ನನ್ನ ಕೈಲಿ ತರ್ಲಿಕ್ಕೆ ಆಗೋದಿಲ್ಲ, ಯಾವ್ದಾದ್ರೂ ಉಪಾಯದಿಂದ ಆ ಸಂಪತ್ತು ನನಗೆ ಬರಬೇಕು ಅಂತಂದಾಗ ಹಾಗೆ ಹೇಳ್ತಾನೆ. ಹೌದು, ಶಕುನಿ ಹೇಳಿದ, ಆ ಕೆಲಸ ನಾನು ಮಾಡ್ತೀನಿ. ಇತಿ ರೀತ ಪಾಪತಮ ಆಹ ಗಾಂಧಾರಕೋ ನೃಪ ಪಾಪಾನಾಂ ಅಖಿಲಾನಾಂಚ ಪ್ರಧಾನಂ ಚಕ್ರವರ್ತಿನಾಂ. ಪಾಪಿ ಚಕ್ರವರ್ತಿ ಆಗಿರತಕ್ಕಂಥ ದುರ್ಯೋಧನನಿಗೆ ಶಕುನಿ ಹೇಳ್ತಾ ಇದ್ದಾನೆ, ಪಾಂಡವರ ಸಂಪತ್ತನ್ನೆಲ್ಲ ನೀನ್ ನೋಡಿದೆಯಲ್ಲ ಎಷ್ಟಿದೆ ಅಂತ. ಅನಾಯಾಸವಾಗಿ ಬರುವಂತ ಉಪಾಯ ಅಂತಂದ್ರೆ ಜೂಜಾಟ ಆಡಬೇಕು. ಜೂಜಾಟಕ್ಕೆ ನೀನ್ ಅವರನ್ನು ಆಹ್ವಾನ ಮಾಡಿದಿ ಅಂತಂದ್ರೆ, ಧರ್ಮರಾಜ ಬಂದ ಅಂತಂದ್ರೆ ಜೂಜಾಟಕ್ಕೆ ಕೂತ್ರೆ ಆವಾಗ ಅವನನ್ನು ಹೇಗೆ ಸೋಲಿಸಬೇಕು ಅಂತ ನನಗ್ ಗೊತ್ತು. ಆಡುವ ಜವಾಬ್ದಾರಿಯನ್ನು ನನಗೆ ಬಿಟ್ಟುಬಿಡು, ಅವನನ್ನು ಸುಲಭವಾಗಿ ಜೂಜಾಟದಲ್ಲಿ ಸೋಲಿಸಿ ಆ ಎಲ್ಲ ಸಂಪತ್ತನ್ನು ಪಣಕ್ಕಿಡೋ ಹಾಗೆ ಮಾಡಿ ಆ ಸಕಲ ಸಂಪತ್ತನ್ನ ನಿನ್ನ ಬೊಕ್ಕಸಕ್ಕೆ ತಂದು ಹಾಕ್ತೇನೆ ನಾನು. ಅವನನ್ನು ಜೂಜಾಟಕ್ಕೆ ಕರಿ. ನೀನ್ ಕರೆದ್ರೆ ಬರ್ಲಿಕ್ಕಿಲ್ಲ, ನಿಮ್ ತಂದೆಗೆ ಹೇಳಿ ಕರಿ, ನಿಮ್ ತಂದೆ ಕೈಯಿಂದ ಕರೆಸು. ಧೃತರಾಷ್ಟ್ರನಿಗೆ ಹೇಳು, ಧೃತರಾಷ್ಟ್ರ ಕರಿಬೇಕು, ಇದ್ರ ನನ್ನ ಕಳಿಸ್ತಾನೆ, ಆವಾಗ ಬರ್ತಾರವು. ಧೃತರಾಷ್ಟ್ರನ ಮೂಲಕ ಕರೆಸಿಬಿಡು, ದೊಡ್ಡಪ್ಪ ಹೇಳಿದ್ದಾನೆ, ದೊಡ್ಡಪ್ಪ ಕರೆದಿದ್ದಾನೆ ಅಂತ ಬಂದು ಜೂಜಾಟ ಆಡ್ತಾರೆ. ಧರ್ಮರಾಜನಿಗೆ ಜೂಜಾಟದಲ್ಲಿ ನೈಪುಣ್ಯ ಇಲ್ಲ, ನನಗೆ ಅಪಾರ ನೈಪುಣ್ಯ ಇದೆ, ಹೇಗೆ ಮೋಸ ಮಾಡಿ ಅವನನ್ನು ಸೋಲಿಸಬೇಕೋ ಸೋಲಿಸ್ತೀನಿ, ಸಕಲ ಸಂಪತ್ತು ನಿಂದಾಗ್ತದೆ ಅಂತ ಹೇಳಿ ಹೇಳಿದ. ಆಗ ದುರ್ಯೋಧನನಿಗೆ ಸಮಾಧಾನ ಆಯಿತು. ಅಲ್ಲಿಂದ ಬಟ್ಟೆ ಎಲ್ಲ ಒರೆಸ್ಕೊಂಡು ಅದನ್ನ ಮಾಡಿ ಬೇರೆ ಬಟ್ಟೆ ಉಟ್ಟುಕೊಂಡು ಧೃತರಾಷ್ಟ್ರನ ಹತ್ರ ಬಂದಾಗ ಶಕುನಿ ಹೇಳಿದ್ನಂತೆ, ಧೃತರಾಷ್ಟ್ರ ನೋಡಿದ್ಯಾ ನಿನ್ನ ಮಗನ ಹೇಗಾಗಿ? ನೋಡಿ ಕಣ್ಣೇ ಇಲ್ಲ, ಇನ್ನೇನ್ ನೋಡ್ತಾ? ನೋಡಿದ್ಯಾ ಅಂತಂದ್ರೆ, ಇಲ್ಲಪ್ಪ ಕಣ್ಣಿಲ್ಲ ನನಗೆ. ಏನಾಗಿದೆ ಹೇಳು, ನೋಡು ಗೊತ್ತಾಗ್ತದೆ, ಅವನ ಮುಖ ನೋಡಿದ್ರೆ ಗೊತ್ತಾಗ್ತದೆ. ಅದೇ ಕಣ್ಣಿಲ್ಲ, ನಾನು ಹೇಳ್ತೇನೆ ಅವನ ಮುಖ ಹೇಗಾಗಿದೆ ಅಂತ ನಾನು ಹೇಳ್ತೀನಿ. ವಿವರ್ಣಂ ಹರಿಣಂ ಕೃಷಿಂ, ಮುಖ ಎಲ್ಲ ಬಿಳಿച്ചു ಹೋಗಿದೆ ಎಂದ. ಶಕುನಿ ಹೇಳಿದ, ಧೃತರಾಷ್ಟ್ರ ದುರ್ಯೋಧನನ ಮುಖ ಬಿಳಿച്ചു ಹೋಗಿದೆ, ಬಹಳ ಕೃಷನಾಗಿ ಬಿಟ್ಟಿದ್ದಾನೆ. ಯಾಕೆ ಅಂತಂದ್ರೆ ಆತ್ಮಹತ್ಯೆ ಮಾಡ್ಕೊಳ್ತಾನಂತೆ ಅಂತ ಹೇಳ್ಬಿಟ್ಟು.
ಅಷ್ಟಾಗಿದೆ ಅಂತೆ ಅವನ ಪರಿಸ್ಥಿತಿ. ಧೃತರಾಷ್ಟ್ರನಿಗೆ ಪುತ್ರ ವ್ಯಾಮೋಹ ಬಂತು. ಯಾಕೆ ಅಂಥದ್ದೇನಾಗಿದೆ ಅಂತ ಕೇಳಿದಾಗ ಅವನು ಹೇಳ್ತಾನೆ, ಎಲ್ಲ ಹೇಳಿಬಿಟ್ಟು, ಹೀಗೆ ಪಾಂಡವರಿಗೆ ಇಷ್ಟು ಸಂಪತ್ತು ಐಶ್ವರ್ಯ ಬಂತು, ಅದೆಲ್ಲ ನಾನೀಗ ಪಡಿಬೇಕು, ಅಷ್ಟು ಸಂಪಾದನೆ ಮಾಡಬೇಕಾದ್ರೆ ಜೂಜಾಟಕ್ಕೆ ಕರಿಬೇಕು, ಅವನು ಸೋಲ್ತಾನೆ, ಆ ಸಂಪತ್ತೆಲ್ಲ ನಂದಾಗ್ತದೆ ಅಂತ ದುರ್ಯೋಧನ ಹೇಳಿದ. ಆಗ ಧೃತರಾಷ್ಟ್ರ ಆಗ ಒಳ್ಳೆಯವನಾಗಿ ಧೃತರಾಷ್ಟ್ರ ಹೇಳ್ತಾನೆ, ಅಯ್ಯೋ ಅಂಥ ಮಾತು ಯಾಕೆ ಆಡ್ತಿದ್ದಿ, ಅದೆಲ್ಲ ಅಧರ್ಮ, ಧರ್ಮಕ್ಕೆ ವಿರೋಧಿ. ಕ್ಷತ್ರಿಯರು ಮೊದಲು ಜೂಜಾಟ ಆಡಬಾರ್ದು, ಮೊದಲು ಅವರಿಗೆ ಅದು ನಿಷಿದ್ಧ. ಅಂಥ ಅಧರ್ಮದ ಕೆಲಸ ಯಾಕೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದಿ? ಕುಮಂತ್ರಿತಂಬೋ ನಮಮೈತದಿಷ್ಟಂ, ನೀನು ಶಕುನಿ ಎಲ್ಲ ಸೇರ್ಕೊಂಡು ಏನು ಮಂತ್ರಾಲೋಚನೆ ಮಾಡಿಕೊಂಡು ಬಂದಿದ್ದೀರಿ, ಇದು ನನಗೆ ಸರಿ ಬರ್ತಾ ಇಲ್ಲ. ಸಬಾಹು ವೀರ್ಯಾಪ್ತ ಮಹಾಶ್ರೀಯೋಹಿತೆ, ತಮ್ಮ ಬಾಹುಬಲದಿಂದ ಅಷ್ಟು ಸಂಪತ್ತನ್ನು ಅವರು ಸಂಪಾದನೆ ಮಾಡಿದ್ದಾರೆ. ನೀನು ಕೂಡ ನಿನ್ನ ತಮ್ಮಂದರನ್ನು ಕರ್ಕೊಂಡು ಹೋಗು, ದಿಗ್ವಿಜಯ ಮಾಡು, ನೀನೊಂದು ರಾಜಸೂಯಾಗ ಮಾಡು. ಈ ವಿಷಯದಲ್ಲಿ ಮಾತ್ಸರ್ಯ ಮಾಡಬಹುದು. ಅಂದ್ರೆ ಇನ್ನೊಬ್ರು ಪುಣ್ಯ ಮಾಡಿದ್ರು ನಾನೂ ಮಾಡ್ತೇನೆ, ನಾನು ಸಂಪಾದನೆ ಮಾಡ್ತೇನೆ ಅಂತ ಮಾಡಿದ್ರೆ ತಪ್ಪಿಲ್ಲ. ನೀನು ತಮ್ಮಂದ್ರ ಜೊತೆಗೆ ಹೋಗು, ದಿಗ್ವಿಜಯ ಮಾಡು, ನೀನೊಂದು ರಾಜಸೂಯಾಗ ಮಾಡು, ಆಗ ಅವರೂ ಬರ್ತಾರೆ. ಇದು ಬಿಟ್ಟು ನೀನು ಜೂಜಾಟಕ್ಕೆ ಅವ್ರನ್ನ ಆಹ್ವಾನ ಮಾಡು ಅಂತ ಹೇಳ್ತಾ ಇದೆಯಲ್ಲ, ಇದು ಸರಿಯಲ್ಲ ಅಂತ ಧೃತರಾಷ್ಟ್ರ ಬೇಕಾದಷ್ಟು ಬುದ್ಧಿವಾದ ಹೇಳಿದ. ದುರ್ಯೋಧನ ಮತ್ತೆ ದುರಾಗ್ರಹ ಮಾಡ್ತಾ ಇದ್ದಾನೆ. ನೋಡು, ನೀನ್ ಜೂಜಾಟಕ್ಕೆ ಕರೆದಿ ಸರಿ, ಇಲ್ಲ ಅಂತ ಆದ್ರೆ ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ, ಆ ಪಾಂಡವರ ಜೊತೆಗೆ ನೀನು ಸುಖವಾಗಿ ಇದ್ಬಿಡು ಅಂತ ಹೇಳ್ತಾನೆ. ಯದಿಮತ್ ಜೀವಿತಾರ್ಥಿತ್ವಂ, ನಾನು ಬದುಕಬೇಕು ಅಂತಿದ್ರೆ ಆನಯಾಶ್ವಿಹ ಪಾಂಡವಾನ್, ಈ ಕ್ಷಣದಲ್ಲಿ ಅವರನ್ನ ಜೂಜಾಟಕ್ಕೆ ಕರಿಲೇಬೇಕು ನೀನು. ಎಲ್ಲ ಕ್ಷತ್ರಿಯರಿಗೆ ಇದು ನಿಷಿದ್ಧ, ಅವರು ಶಸ್ತ್ರದಿಂದ ಜೀವನ ಮಾಡಬೇಕು ಅಂತ ಹೇಳ್ತಿದ್ಯಲ್ಲ, ನಮಗೆ ಜೂಜಾಟವೇ ಶಸ್ತ್ರ ಅಂತಾನು. ಶಸ್ತ್ರ ಅನ್ನೋದಕ್ಕೆ ವ್ಯಾಖ್ಯಾನ ಮಾಡಿದ್ನಂತೆ. ಶಸ್ತ್ರ ಅಂದ್ರೆ ಏನರ್ಥ? ಶತ್ರುಗಳು ಯಾವುದರಿಂದ ಅವರ ಶಾತನ ಆಗ್ತದೋ ಅದು ಶಸ್ತ್ರ. ಶತ್ರುಗಳನ್ನ ಶಾತನ ಮಾಡ್ತಕ್ಕಂಥದ್ದು, ನಾಶ ಮಾಡುವಂತಹದ್ದೇ ಶಸ್ತ್ರ. ನಾವು ಜೂಜಾಟದಿಂದ ಅವರನ್ನ ನಾಶ ಮಾಡ್ತೇನೆ, ಆದ್ರಿಂದ ನಮಗೆ ಜೂಜಾಟವೇ ಶಸ್ತ್ರ. ಆದ್ರಿಂದ ನಾವು ಕ್ಷತ್ರಿಯರಾದ್ರೂ ಜೂಜಾಟವನ್ನೇ ಶಸ್ತ್ರ ಅಂತ ಉಪಯೋಗಿಸ್ಕೊಂಡು ಆ ಶತ್ರುಗಳನ್ನ ನಾಶಪಡಿಸಬೇಕು, ನೀನ್ ಕರಿಲೇಬೇಕು. ಆದ್ರಿಂದ ನಾನು ಜೂಜಾಟದಿಂದ ಆ ಸಂಪತ್ತನ್ನ ಪಡೆದ್ರೆ ಶಸ್ತ್ರದಿಂದಲೇ ಜೀವನ ಮಾಡಿದ ಹಾಗಾಯ್ತು, ನನಗೂ ಮಹಾಫಲ, ನಿನಗೂ ಅದರ ಫಲ ಸಿಗುತ್ತೆ. ಧೃತರಾಷ್ಟ್ರ ಹೇಳಿದ, ನನಗೇನು ಅದರ ಫಲ ಬೇಡ, ನಿನಗೇ ಇರ್ಲಿ, ಫಲ ಇಲ್ಲ, ನನಗೇನು ಬೇಡ, ನೀನೇ ತಗೋ, ಆದ್ರೆ ನೀನ್ ಸಾಯ್ತೀನಿ ಅಂತ ಮಾತ್ರ ಹೇಳಿದೆಲ್ಲ ಅದನ್ನ ಮಾತ್ರ ಮಾಡಬೇಡ. ಹಾಗಾದ್ರೆ ಕರಿ ಜೂಜಾಟಕ್ಕೆ ಅಂದ್ರೆ ಕರಿತೀನಿ, ಆದ್ರೆ ನೀ ಸಾಯೋದು ಬೇಡ, ಆ ಫಲನೂ ನನಗ್ ಬೇಡ ಅಂತ. ನಾವು ಅದರ ಫಲನೂ ನನಗ್ ಬೇಡ, ನೀನೇ ಅನುಭವಿಸು, ಆದ್ರೆ ಸಾಯೋದು ಮಾತ್ರ ಬೇಡ, ಕರಿತೀನಿ ಅಂತ ಹೇಳಿ ವಿದುರನನ್ನು ಕರೆದು ಹೇಳೇ ಬಿಟ್ಟ. ವಿದುರ ಹೋಗಿ ಧರ್ಮರಾಜನನ್ನ ಜೂಜಾಟಕ್ಕೆ ಕರ್ಕೊಂಡು ಬಾ ಅಂತಾನೆ. ಆವಾಗ ಅವನಿಗೆ ಕಲಿ ಪ್ರವೇಶ ಆಗಾಯ್ತಂತ. ವಿದುರನನ್ನು ಕರೆದು ಜೂಜಾಟಕ್ಕೆ ಪಾಂಡವರನ್ನ ಕರ್ಕೊಂಡು ಬಾ ಅಂತ ಹೇಳಿದಾಗ ಕಲಿ ಪ್ರವೇಶ ಆದದ್ದು. ಆಮೇಲೆ ಧೃತರಾಷ್ಟ್ರನನ್ನ ಬಿಟ್ಟೇ ಹೋಗ್ಲಿಲ್ಲ ಕಲಿ. ಒಳಗಡೆ ಪ್ರವೇಶ ಮಾಡಿದಂತಹ ಕಲಿ ಮತ್ತೆ ಹೋದದ್ದು ಯಾವಾಗ ಅಂದ್ರೆ, ಕೌರವರದ್ದೆಲ್ಲ ಸರ್ವನಾಶ ಆಗಿ ಅವರು ಯುದ್ಧದಲ್ಲಿ ನಾಶ ಆದ ಮೇಲೆ, ಮಹಾಭಾರತ ಯುದ್ಧ ಮುಗಿದ ಮೇಲೆ, ಅದು ವಿದುರನ ಮಾತಿನಿಂದ ವೈರಾಗ್ಯ ತಾಳಿ ಧೃತರಾಷ್ಟ್ರ ಕಾಡಿಗೆ ಹೋಗ್ತಾನೆ. ಇನ್ನು ಬೇಡ, ಸಾಕು, ಕಾಡಿಗೆ ಹೋಗೋಣ ಅಂತ ವಾನಪ್ರಸ್ಥಾಶ್ರಮಕ್ಕೆ ಹೊರಟಾಗ ಆಗ ಕಲಿ ಬಿಟ್ಟು ಹೋದ್ನಂತ. ಈಗ ಪ್ರವೇಶ ಮಾಡಿದ, ಮೊದಲು ಪ್ರವೇಶ ಮಾಡಿದ್ದ ಆಗಿಂದಾಗೆ, ಆದ್ರೆ ಬಿಟ್ಬಿಟ್ಟು ಹೋಗ್ತಿದ್ದ, ಬರೋದು ಹೋಗೋದು ಮಾಡ್ತಿದ್ದ. ಈಗ ಧೃತರಾಷ್ಟ್ರನಲ್ಲಿ ಕಲಿ ಬಂದವನು ಮತ್ತೆ ಹೋಗ್ಲೇ ಇಲ್ಲ ಅಂತಾರಾಚ. ಏವಂ ಬ್ರುವನ್ನಪಿ ನೃಪಃ ಆವಿಷ್ಟ ಕಲಿನಃ ಸ್ವಯಂ ಪುತ್ರ ಸ್ನೇಹಾತ್ಯ ವಿದುರಂ ಆದಿಶತ್ ಪಾಂಡವಾನ್ ಪ್ರತಿ ಆವಿವೇಶ ಕಲಿಸ್ತಂ ಹಿ ಯದಾ ಪುತ್ರತ್ವ ಸಿದ್ಧಯೇ ಅಂಶೇನ ತತ ಆರಭ್ಯ ನೈವಾಸ್ಮಾದಪಜಗ್ನಿವಾನ್. ಪುತ್ರತ್ವ ಸಿದ್ಧಿಯಾಗುವಾಗಲೇ ಒಂದಂಶದಿಂದ ಪ್ರವೇಶ ಮಾಡಿದ್ದ, ಈಗಂತೂ ಸಂಪೂರ್ಣ ಪ್ರವೇಶ ಮಾಡಿ ಆಮೇಲೆ ಅವನನ್ನು ಬಿಟ್ಟು ಹೋಗಲೇ ಇಲ್ಲ. ಮುಂದೆ ಯಾವತ್ ಪುರಪುರಂ ಪರಿತ್ಯಜ್ಯ ವನಮೇವ ವಿವೇಶ, ಕಾಡಿಗೆ ಹೋಗುವಾಗ ಬಿಟ್ಟು ಹೋಗ್ತಾನೆ. ಒಂದು ಅಂಶದಿಂದ ಇದ್ದೇ ಇದ್ದಂತ, ಅವನು ಮಗನಾಗಿ ಹುಟ್ಟಿದಾಗಲೇ ಇದ್ದು ಬಿಟ್ಟಿದ್ದಂತ. ವಿದುರನಾದರೂ ಕೂಡ ತಡಿಬಹುದಾಗಿತ್ತು. ನ್ಯವಾರಯತ್ತಂ ತಡದ, ವಿದುರ ತಡಿತಾನೆ. ಕುಲನಾಶಕವಾದ ಕೆಲಸ ಮಾಡ್ತಾ ಇದ್ದಿ, ಇದು ಸರಿಯಲ್ಲ ಅಂತ ವಿದುರ ಹೇಳಿದ್ರು ಕೂಡ ಇಲ್ಲ, ಜೂಜಾಟಕ್ಕೆ ಬರ್ಲಿ. ಜೂಜಾಟದಲ್ಲಿ ಆಗೋದೇನು, ಜಗಳ ಆಗೋ ಪ್ರಸಂಗ ಬರ್ತದೆ. ಅಕಸ್ಮಾತ್ ಏನಾದ್ರೂ ಜಗಳ ಆದ್ರೆ ನಾನಿದ್ದೀನಲ್ಲ ತಡಿತೀನಿ ಅಂತಾನಂತೆ ಧೃತರಾಷ್ಟ್ರ. ನಾನಿದ್ದೀನಿ, ನೀನಿದ್ದೀವಿ, ನಾವೆಲ್ಲ ಸೇರಿ ತಡಿಯೋಣಂತೆ. ಅಂತೂ ನನ್ನ ಮಕ್ಕಳು, ಪಾಂಡುರಾಜನ ಮಕ್ಕಳು ಒಟ್ಟಿಗೆ ಕೂತ್ಕೊಂಡು ಆಡೋದನ್ನ ನೋಡ್ಬೇಕು ಅಂತ ನನಗೆ ಆಸೆ ಅಂತಾನೆ. ನೋಡ್ಲಿಕ್ಕೆ ಕಣ್ಣಿಲ್ಲ, ಅದು ಗೊತ್ತಿಲ್ಲ ಅವನು, ನೋಡ್ಬೇಕು ಅಂತ ಆಸೆ. ದ್ರಷ್ಟುಂ ಸುತಾನ್ ಕ್ರೀಡತ ಏಕ ಸಂಸ್ಥಾನ್ ಇಚ್ಛಾಮಿ ಪಾರ್ಥಾಂಶ್ಚ ಸುಯೋಧನಾದೀನ್. ಅವರಿಬ್ಬರನ್ನು ಒಂದು ಕಡೆ ಆಟ ಆಡೋದನ್ನ ನೋಡ್ಬೇಕು ಅಂತಿದೆ, ಬೇಗ ಕರಿ ಅಂತ ಒತ್ತಾಯ ಮಾಡಿದ. ಸರಿ, ವಿದುರ ಹೊರಟ್ನಂತೆ.
ವಿದುರ ಇಲ್ಲಿಂದ ಹೊರಟ ಕೂಡ್ಲೆ ಇಂದ್ರಪ್ರಸ್ಥದಿಂದ ಕೃಷ್ಣ ದ್ವಾರಕೆಗೆ ಹೋಗ್ಬಿಟ್ನ. ಬೇಕು ಅಂತ ಅಲ್ಲಿ ತನಕ ನೋಡಿದ, ದ್ವಾರಕೆಗೆ ಹೋಗ್ಬಿಟ್ಟು ಅಲ್ಲಿದ್ರೆ ತಾನು ತಡಿಬೇಕಾಗ್ತದೆ. ಆದ್ರಿಂದ ಕೃಷ್ಣ ಮುಂದಿಂದೆಲ್ಲ ನಡಿಬೇಕು ಅಂತ ಹೇಳಿ ಅವನು ಸಾಲ್ವರಾಜ ದ್ವಾರಕೆಯ ಮೇಲೆ ಆಕ್ರಮಣ ಮಾಡ್ತಿದ್ದಾನೆ ಅಂತನ್ನೋ ವಿಷಯ ನಾರದರಿಂದ ತಿಳಿದು ಆ ಸಾಲ್ವರಾಜನ ಜೊತೆ ಯುದ್ಧ ಮಾಡಬೇಕು ಅಂತ ಹೇಳಿ ಏನೋ ನೆಪ ಹಾಕೊಂಡು ಕೃಷ್ಣ ಅಲ್ಲಿ ಹೋಗ್ತಾನೆ. ಮುಂದೆ ಅದನ್ನೇ ಅಂತಾನೆ ಕೃಷ್ಣ. ಪಾಂಡವರು ವನವಾಸಕ್ಕೆ ಬಂದಾಗ ಒಮ್ಮೆ ದ್ರೌಪದಿ ದೇವಿ ಹತ್ರ ಕೃಷ್ಣ ಬಂದು ಹೇಳ್ತಾನಂತೆ. ದ್ರೌಪದಿ ದೇವಿ ದುಃಖಪಟ್ಟ ಹಾಗೆ ನಟನೆ ಮಾಡಿದ್ಲಂತೆ, ಹಿಂಗೆಲ್ಲ ಆಗೋಯ್ತು ಅಂತ. ಕೃಷ್ಣ ಹೇಳ್ತಾನೆ, ಏನ್ ಮಾಡ್ಲಿ, ನಾನು ಒಂದು ವೇಳೆ ವಿದುರ ಬಂದಾಗ ಇದ್ದಿದ್ರೆ ನಾನು ಧರ್ಮರಾಜನ್ನ ಖಂಡಿತ ಕಳಿಸ್ತಾ ಇದ್ದಿಲ್ಲ ಜೂಜಾಟಕ್ಕೆ. ಏನ್ ಮಾಡ್ಲಿ, ಆ ಸಾಲ್ವ ಬಂದ್ಬಿಟ್ಟ ಗ್ರಹಚಾರಕ್ಕೆ ಅದೇ ಹೊತ್ತಿಗೆ ಸರಿಯಾಗಿ, ಅನಿವಾರ್ಯವಾಗಿ ನಾನು ಹೋಗ್ಬೇಕಾಗಿತ್ತು. ನಾನೇನಾದ್ರೂ ಇಂದ್ರಪ್ರಸ್ಥದಲ್ಲಿ ನಿಮ್ಮೂರಿನಲ್ಲಿ ಇದ್ದಿದ್ರೆ ನಾನು ಇಂಥ ಕಾರ್ಯಕ್ಕೆ ಅವಕಾಶ ಕೊಡ್ತಿದ್ದಿಲ್ಲ ಅಂತ ಕೃಷ್ಣ ಅಂತ. ಏನರ್ಥ, ಒಂದು ವೇಳೆ ಇದ್ದಿದ್ರೆ ಅಂದ್ರೆ ಅವನು ಇಲ್ದೇ ಇರೋ ಜಾಗ ಯಾವ್ದಿರ್ತದೆ, ನಾನು ಇದ್ದಿದ್ರೆ ಹಿಂಗಾಗ್ತಿದ್ದಿಲ್ಲ. ಅದಕ್ಕೆ ಅರ್ಥನೇ ಬೇರೆ ಹೇಳ್ತಾರೆ, ಏವ ಮಧ್ಯಾತ್ಮನಿಷ್ಠಂ ಹಿ ಭಾರತಂ ಸರ್ವಮುಚ್ಯತೆ. ಏನರ್ಥ ಅದಕ್ಕೆ ಅಂದ್ರೆ, ಪಾಂಡವರ ಧರ್ಮರಾಜನ ಊರಿನಲ್ಲಿ ನಾನಿದ್ದಿದ್ರೆ ಅಂತಂದ್ರೆ ಇಂದ್ರಪ್ರಸ್ಥದಲ್ಲಿ ಇದ್ದಿದ್ರೆ ಅಂತ ಅರ್ಥ ಅಲ್ಲ. ಧರ್ಮರಾಜನ ದೇಹದ ಒಳಗೆ ನಾನಿದ್ದಿದ್ರೆ ಕಲ್ಯಾವೇಶ ಆಗ್ಲಿಕ್ಕೆ ಬಿಡ್ತಿದ್ದಿಲ್ಲ, ನಾನಿದ್ದಿದ್ದಿಲ್ಲ. ದ್ವಾರಕೆಯಲ್ಲಿದ್ದಿದ್ರಾದ್ರೂ ಆಗ್ತಿತ್ತು, ನಾನು ದ್ವಾರಕೆಯಲ್ಲೂ ಇದ್ದಿದ್ದಿಲ್ಲ. ಯಾಕೆ, ದ್ವಾರಕೆಯಲ್ಲಿದ್ದಿದ್ರೆ ಯಾರಾದ್ರೂ ಸುದ್ದಿ ತಿಳಿಸ್ತಿದ್ರು. ನಾನು ದ್ವಾರಕೆಯಲ್ಲೂ ಇದ್ದಿದ್ದಿಲ್ಲ, ಸಾಲ್ವನ ಜೊತೆಗೆ ಯುದ್ಧ ಮಾಡ್ಲಿಕ್ಕೆ ಸಮುದ್ರ ತೀರಕ್ಕೆ ಹೋಗಿದ್ದೆ ಅಂತಾನೆ. ದ್ವಾರಕೆಯಲ್ಲಿ ಇದ್ದಿದ್ರೆ ಹೀಗಾಗ್ತಿದ್ದಿಲ್ಲ ಅಂದ್ರೆ ಅರ್ಥ ಏನು? ದ್ವಾರಕ ಅಂತಂದ್ರೆ ಮನುಷ್ಯನ ನವದ್ವಾರಗಳಿಂದ ಕೂಡಿದಂಥ ದೇಹನೇ ದ್ವಾರಕಾಪಟ್ಟಣ. ಅಲ್ಲಿ ಕೃಷ್ಣ ಇದ್ರೆ ಎಂದೂ ಜೂಜಾಟ ಆಗೋದಿಲ್ಲ. ದ್ವಾರಕಾಪಟ್ಟಣದಲ್ಲಿಯೂ ಕೃಷ್ಣ ಇಲ್ಲದೆ ಇದ್ದಾಗ ಆವಾಗಲೇ ಜೂಜಾಟ ಆಗೋದು, ಕಲಿ ಪ್ರವೇಶ ಆಗೋದು ಆವಾಗ. ಅಂದ್ರೆ ದೇಹದಲ್ಲಿ ಯಾವಾಗ ಕೃಷ್ಣ ಇರೋದಿಲ್ಲ ಆಗ ಕಲಿ ಪ್ರವೇಶ ಆಗ್ತದೆ. ಕೃಷ್ಣ ಇದ್ದಿದ್ರೆ ಹೀಗಾಗೋದಿಲ್ಲ, ಕೃಷ್ಣನೇ ಹೇಳ್ತಾನೆ. ಆದ್ರಿಂದ ಪ್ರತಿಯೊಬ್ಬರೂ ತಮ್ಮ ದೇಹದಲ್ಲಿ ಕೃಷ್ಣನನ್ನ ಇಟ್ಟುಕೊಳ್ಳುವಂತ ಕೆಲಸ ಮಾಡಿಕೊಳ್ಬೇಕಂತ. ಕೃಷ್ಣ ಬೇಕು ಅಂತಲೇ ದ್ವಾರಕೆಗೆ ಹೋಗಿಬಿಟ್ಟ. ಗತೆ ಹಿ ಪಾರ್ಥ ಸನ್ನಿಧೇ ಸುಯೋಧನೇತು ನಾರದ. ಅವನು ಕೃಷ್ಣ ಆ ಕಡೆ ಹೋದ ಕೂಡ್ಲೆ ವಿದುರ ಈ ಕಡೆಯಿಂದ ಬಂದಿದ್ದಾನೆ. ಬಂದು ಧರ್ಮರಾಜನ ಹತ್ರ ವಿಷಯ ಹೇಳಿದ. ಕರಿತಾ ಇದ್ದಾನೆ ಧೃತರಾಷ್ಟ್ರ ಜೂಜಾಟಕ್ಕೆ ಬರ್ಬೇಕಂತೆ ಅಂತ ಹೇಳಿದ. ಹೇಳೋದು ಹೇಳಿ ಆ ಜೂಜಾಟದಿಂದ ಏನೇನು ಅನರ್ಥ ಆಗಬಹುದು ಅನ್ನೋದನ್ನು ಕೂಡ ಹೇಳ್ತಾನೆ. ಮನುಷ್ಯ ಒಂದು ಸಲ ಜೂಜಾಟಕ್ಕೆ ಬಿದ್ದ ಅಂತಂದ್ರೆ ವೇದದಲ್ಲಿ ಹೇಳಿದ್ದಾರೆ, ಅಕ್ಷೈರ್ಮಾದಿವ್ಯ ಅಂತ ವೇದದಲ್ಲಿ ಒಂದು ವಚನ ಇದೆ. ಅಕ್ಷ ಸೂಕ್ತ ಅಂತಲೇ ಬಂದಿದೆ. ಜೂಜಾಟದಿಂದ ಯಾರು ಆಡ್ಬೇಡ್ರಿ, ಅದನ್ನ ಮಾತ್ರ ಜೀವನದಲ್ಲಿ ಅಳವಡಿಸ್ಕೊಳ್ಬೇಡ್ರಿ, ನಿಮ್ ಹೆಂಡತಿ ಮಕ್ಕಳು ಅಳುತ್ತಾರೆ, ಬಹಳ ಕುಲ ನಾಶ ಆಗಿಬಿಡ್ತದೆ, ಇಂಥದ್ದೆಲ್ಲ ಮಾತು ವೇದದಲ್ಲಿ ಮೊದಲೇ ಇದೆ. ಅದನ್ನೆಲ್ಲ ವಿದುರ ಹೇಳಿ, ಮಹಾಜ್ಞಾನಿ ಆದವನು, ಅದರಿಂದ ಏನೇನಾಗಬಹುದು ಅಂತ ಅನ್ನೋದನ್ನೆಲ್ಲ ಹೇಳಿ ನಾಗಂತವ್ಯ ಮಿತಿ ಪ್ರಾಹ. ಧೃತರಾಷ್ಟ್ರ ಹೇಳಿ ಕಳಿಸಿದಾನೆ, ಅದನ್ನ ಹೇಳಲಿಕ್ಕೆ ಬಂದಿದ್ದೀನಿ, ಆದ್ರೆ ನೀನ್ ಮಾತ್ರ ಬರಬೇಡ ಅಂತ ಅಂದ. ಇದು ವಿದುರ ಮಾಡಿದ ಕೆಲಸ. ಬರೋದ್ ಬಂದು ಧೃತರಾಷ್ಟ್ರ ಕರಿತಿದ್ದಾನೆ ಜೂಜಾಟಕ್ಕೆ ಅಂತ ಹೇಳಿ ನೀನ್ ಬರಬೇಡ ಅಂತಲೂ ಹೇಳ್ತಾನೆ. ಇಷ್ಟೆಲ್ಲ ದೋಷಗಳನ್ನು ಹೇಳಿ, ಇದು ನಾನು ಹೇಳಿದ್ದು, ಧರ್ಮರಾಜ ಇನ್ನು ನಿನಗ್ ಬಿಟ್ಟದ್ದು ವಿಚಾರ, ಯಥೇಚ್ಛಸಿ ತಥಾ ಕುರು ಅಂದ್ಬಿಟ್ಟ. ಸಮೀಕ್ಷ ತದ್ವಯಂ ಸ್ವಯಂ ಕುರುಷ್ವ ಕಾರ್ಯಮಾತ್ಮನಃ. ನಿನಗೇನ್ ತೋಚುತ್ತೋ ಮಾಡು ಅಂತಂದಾಗ ನಾನು ಜೂಜಾಟಕ್ಕೆ ಹೋಗ್ತೇನೆ ಅಂತ ಅಂದ್ಬಿಟ್ಟ. ಯಾಕೆಂದ್ರೆ ಯಯೌ ಕಲಿ ಪ್ರವೇಶತಃ, ಧರ್ಮರಾಜನಲ್ಲಿ ಕಲಿ ಪ್ರವೇಶ ಆಗಿಬಿಡ್ತು. ಆಯ್ತು ಅಂತ ಹೇಳಿ ಎಲ್ಲರನ್ನು ಕರ್ಕೊಂಡು ಅಲ್ಲಿಗೆ ಬಂದಿದ್ದಾನೆ. ಮೊದಲೇ ಒಂದ್ಸಲ ಪ್ರತಿಜ್ಞೆ ಮಾಡಿಬಿಟ್ಟಿದ್ನಂತೆ, ಆಹೂತೋದ್ಯೂತಕರಣ ನಿವರ್ತೇಯಂ ನೈವ ವಾರಿತೋಪೀತಿ. ಯಾರಾದ್ರೂ ನನ್ನ ಜೂಜಾಟಕ್ಕೆ ಕರೆದ್ರೆ ನಾನು ಅದರಲ್ಲಿ ಅಕುಶಲ ಅಂತ ತಿಳ್ಕೊಂಡು ನಾನೇನು ಹಿಂದೇಟ್ ಹಾಕೋದಿಲ್ಲ, ನನಗೂ ಕೌಶಲ ಇದೆ, ನಾನು ಆಡ್ತೀನಿ ಅಂತ ಒಂದ್ಸಲ ಪ್ರತಿಜ್ಞೆ ಬೇರೆ ಮಾಡಿದ್ನಂತೆ. ಅದನ್ನು ತಿಳ್ಕೊಂಡೇ ಶಕುನಿ ಇದಕ್ಕೆ ಕರೆದಿದ್ದಾನೆ. ಹಾಗಿದ್ರು ಅವನು ಪ್ರತಿಜ್ಞೆ ಮಾಡಿದ್ದಾನೆ, ಜೂಜಾಟಕ್ಕೆ ಕರೆದ್ರೆ ಬರೋದಿಲ್ಲ ಅಂತ ಹೇಳಲ್ಲ ನಾನು ಅಂತ ಪ್ರತಿಜ್ಞೆ ಮಾಡಿದ್ದ. ಕರೆದ. ಇವರೆಲ್ಲರೂ ಕೂಡ ಹೊರಟು ಬಿಟ್ಟಿದ್ದಾರೆ. ಹಸ್ತಿನಾಪುರಕ್ಕೆ ಇಂದ್ರಪ್ರಸ್ಥದಿಂದ ರಾಜಸೂಯಾಗ ಮಾಡಿ ಜೂಜಾಟಕ್ಕೆ ಬಂದು. ನಹಿ ಧರ್ಮೋದ್ಯೂತ ಕೃತಃ ವಿಶೇಷತಃ ಕ್ಷತ್ರಿಯಸ್ಯ ಲೋಕಗುರೋಹೋ. ಇಡೀ ಲೋಕವನ್ನ ಧರ್ಮ ಮಾರ್ಗದಲ್ಲಿ ಇಡಬೇಕಾಗಿರ್ತಕ್ಕಂಥ ಕ್ಷತ್ರಿಯನಿಗೆ ಇದು ಧರ್ಮ ಅಲ್ಲೇ ಅಲ್ಲ. ಆದ್ರೂ ಕೂಡ ಬಂದ್ರು. ಅಲ್ಲೆಲ್ಲರೂ ಕೂತಿದ್ದಾರೆ ಒಂದು ಕಡೆ ಜೂಜಾಟಕ್ಕೆ ಅಂತ ಅವರವರ ಜಾಗದಲ್ಲಿ ಕೂತರು. ಆವಾಗ ಯಾರು ತಡಿಲಿಲ್ಲಂತೆ. ಭೀಷ್ಮಾದಿಗಳೂ ಇದ್ರು, ಯಾರೂ ತಡಿಲಿಲ್ಲ. ಯಾಕೆ ಅಂದ್ರೆ ಎಲ್ರಿಗೂ ಕೂಡ ಪಾಂಡವರು ಕೌರವರು ಜೂಜಾಟ ಆಡುವಾಗ ಎಲ್ರಿಗೂ ಕಲಿ ಪ್ರವೇಶ ಆಗಿಬಿಟ್ಟಿದೆ. ಯಾರಿಗೆ ಆಗಿದ್ದಿಲ್ಲ ಅಂತಂದ್ರೆ ಸರ್ವಾಂಶ್ಚ ತತ್ರ ಕಲಿರ ಆವಿಷದೇವ ಭೀಮ ಪೂರ್ವಾನ್ ವಿನೈವ ಚತುರಃ ಸಪೃಥಾಂಚ ಕೃಷ್ಣಾಂ
ಕ್ಷತ್ತಾರಮೇವ ಚ ತತೋ ನಹಿ ಭೀಷ್ಮ ಮುಖ್ಯೈಃ ಸೇವಾರಿತ ಕುಲ ವಿನಾಶನ ಕರ್ಮ ವೃತ್ತಾಃ. ಭೀಮನಿಗಾಗಿದ್ದಿಲ್ಲ, ಅರ್ಜುನ ನಕುಲ ಸಹದೇವರಿಗೆ ಕಲ್ಯಾವೇಶ ಆಗಿದ್ದಿಲ್ಲ, ದ್ರೌಪದಿ ದೇವಿಗಾಗ್ಲಿಲ್ಲ, ಆವಾಗ ಕುಂತಿ ದೇವಿಗಾಗಿದ್ದಿಲ್ಲಂತೆ, ವಿದುರನಿಗೆ ಆಗಿದ್ದಿಲ್ಲ. ಇಷ್ಟು ಜನ ಬಿಟ್ರೆ ಎಲ್ಲರಿಗೂ ಕೂಡ ಕಲ್ಯಾವೇಶ ಆಗಿಬಿಟ್ಟಿತ್ತು. ವಿದುರನಿಗೆ ಯಾಕಾಗಿಲ್ಲ ಅಂತಂದ್ರೆ ವಿಶೇಷವಾಗಿ ಭೀಮನ ಭಕ್ತನಾಗಿದ್ದಂತೆ. ಇವರೆಲ್ಲ ಭೀಮನನ್ನ ಅನುಯಾಯಿ ಆಗಿದ್ರಿಂದ ಅವ್ರಿಗೆ ಯಾರಿಗೂ ಆಗಲಿಲ್ಲ. ಅವಿದ್ಯಾ ನಿದ್ರಾಂ ವಿದ್ರಾವ್ಯ ಸದ್ಯೋ ರಚನ ಪಟುಮಥಾ ಪಾದ್ಯ ವಿದ್ಯಾ ಸಮುದ್ರ ಅಂತ ವಾಯುಸ್ತುತಿಯ ಈ ಶ್ಲೋಕವನ್ನ ನಿತ್ಯ ಪಠನ ಮಾಡಿದವರಿಗೆ ಕಲಿಪ್ರಭಾವ ಜಾಸ್ತಿ ಆಗುವುದಿಲ್ಲ. ಅವಿದ್ಯಾ ನಿದ್ರಾಂ ವಿದ್ರಾವ್ಯ, ಅವಿದ್ಯಾ ನಿದ್ರೆಯನ್ನು ದೂರ ಓಡಿಸುವಂತ ವಿಶೇಷವಾಗಿ ಅಂಥ ಭೀಮನ ಭಕ್ತನಾದ್ರಿಂದ ವಿದುರನಿಗೂ ಆಗಿದ್ದಿಲ್ಲ. ಇನ್ನೆಲ್ಲರಿಗೂ ಕೂಡ ಕಲಿಪ್ರವೇಶ ಆಗಿತ್ತು. ಎಲ್ಲರೂ ಕಲಿಪ್ರವೇಶದಿಂದ ಆ ಜೂಜಾಟ ನಡೀಲಿ ಅಂತಲೇ ಕೂತಿದ್ದಾರೆ. ಭೀಮಾದಿಭಿಸ್ಸ ವಿದುರೇಣ ಚ ವಾರ್ಯಮಾಣೋ. ಭೀಮ, ಅರ್ಜುನ, ನಕುಲ ಸಹದೇವರು ತಡೆದ್ರು, ಬೇಡ ಒಳ್ಳೇದಲ್ಲ ಅಂತ ಎಷ್ಟು ತಡೆದ್ರು ಕೂಡ ಎಲ್ಲವನ್ನು ಕೂಡ ಪಣಕ್ಕಿಟ್ಟು ಜೂಜಾಟ ಆಡ್ತಾ ಇದ್ದಾನೆ. ಎಷ್ಟು ಸಂಪತ್ತು ಬಂದಿತ್ತು, ಆ ಸಂಪತ್ತು ಮತ್ತು ಅರ್ಧ ಸಂಪತ್ತನ್ನ ಕೊಟ್ಟಿದ್ದು ಪಾಂಡುರಾಜಂದು ಅಂತ ಹೇಳಿ ಕೊಟ್ಟಿದ್ರು ಮೊದಲೇ, ಧೃತರಾಷ್ಟ್ರನೇ ಕೊಟ್ಟು ಕಳಿಸಿದ್ದ ಇಂದ್ರಪ್ರಸ್ಥಕ್ಕೆ. ಆ ಸಂಪತ್ತು ಇವ್ರು ಸಂಪಾದನೆ ಮಾಡಿದ್ದು ಎಲ್ಲವನ್ನು ಕೂಡ ಪಣಕ್ಕಿಟ್ಟು ಸೋತು ಬಿಟ್ಟ. ಯಾಕೆ ಅಂದ್ರೆ ಆ ಶಕುನಿ ಅವನು ಮಹಾ ಚಾಣಾಕ್ಷ ಜೂಜಾಟದಲ್ಲಿ. ಜೊತೆಗೆ ಅವನು ಯಾವ ದಾಳಗಳನ್ನು ಉಪಯೋಗಿಸ್ತಿದ್ದ ಜೂಜಾಟಕ್ಕೆ ಹಾಕ್ಲಿಕ್ಕೆ, ಅದು ಎಲುಬಿನಿಂದ ಮಾಡಿದ್ದಂತೆ. ಎಲುಬಿನಿಂದ ಮಾಡಿದ್ದು ಅಂತ ಅದಕ್ಕೆಲ್ಲ ಒಂದು ದೊಡ್ಡ ಕಥೆ ಇದೆ. ಅದು ಯಾರ್ದೋ ಎಲುಬಿನಿಂದ ಮಾಡಿದ್ದು. ಆ ಎಲುಬಿನಿಂದ ಮಾಡಿದ್ರಿಂದ ಅದರಲ್ಲಿ ಅಸುರನ ಸಂಪರ್ಕನೇ ಇತ್ತು. ಇವನು ಕೂಡ ಮಹಾ ಮೋಸಗಾರ. ಇದರಿಂದ ಎಲ್ಲ ಕಳ್ಕೊಂಡ. ಸಂಪತ್ತೆಲ್ಲ ನಾಶ ಆದ ಮೇಲೆ ಇನ್ನೇನು ಪಣಕ್ಕಿಲ್ಲ ಅಂತ ಆದಾಗ ನಕುಲಂ ನ್ಯಧಾತ್ಪಣಾಯ, ನಕುಲನನ್ನ ಜೂಜಾಟದಲ್ಲಿ ಪಣವಾಗಿಟ್ಟು ಮತ್ತೆ ಆಡಿದನಂತೆ. ಮತ್ತೆ ಸೋತ. ನಕುಲನನ್ನ ಒಪ್ಪಿಸಿಬಿಟ್ಟ ಅವರಿಗೆ, ಸೋತು. ತಸ್ಮಿನ್ ಜಿತೇಥ ಸಹದೇವ ಮಥಾರ್ಜುನಂಚ. ಆಮೇಲೆ ಸಹದೇವನನ್ನು ಪಣಕ್ಕಿಟ್ಟ, ಸೋತ. ಅರ್ಜುನನ್ ಪಣಕ್ಕಿಟ್ಟು ಸೋತ. ಭೀಮನನ್ನ ಪಣಕ್ಕಿಟ್ಟು ಸೋತ. ಆಮೇಲೆ ತನ್ನನ್ನಿಟ್ಟುಕೊಳ್ಳಿಲ್ಲ, ಮೊದಲು ದ್ರೌಪದಿಯನ್ನಿಟ್ಟ ಅಂತಾರ. ತನ್ನನ್ನು ಮೊದಲಿಟ್ಟುಕೊಳ್ಳಿಲ್ಲ, ಭೀಮನ ತನಕ ಇಟ್ಟು ಸರ್ವ ಸಂಪತ್ತು ಹೋಯ್ತು, ಆಸ್ತಿ ಪಾಸ್ತಿ ಹೋಯ್ತು. ಆಮೇಲೆ ನಕುಲ, ಸಹದೇವ, ಅರ್ಜುನ, ಭೀಮ 4 ಜನರನ್ನ ಪಣಕ್ಕಿಟ್ಟ ಮೇಲೆ ಮತ್ತೇನಿದೆ ಅಂತಂದಾಗ ಯೋಚನೆ ಮಾಡಿದ, ದ್ರೌಪದಿಯನ್ನು ಪಣಕ್ಕಿಡ್ತೇನೆ ಅಂತ ದ್ರೌಪದಿಯನ್ನು ಪಣಕ್ಕಿಟ್ಟು ಆಡಿ ಸೋತ. ಆಮೇಲೆ ಇನ್ನೇನಿದೆ ಅಂತಂದಾಗ ನನ್ನನ್ನೇ ಪಣಕ್ಕಿಟ್ಟುಕೊಳ್ತೀನಿ ಅಂತಂದು ತನ್ನನ್ನೇ ಪಣಕ್ಕಿಟ್ಟುಕೊಂಡು ಸೋತ.